ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 17ನೇ ತಾರೀಕು ಜನವರಿ 2025 ಶುಕ್ರವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷ ಮಾಸೆ, ಕೃಷ್ಣ ಪಕ್ಷದ ಚತುರ್ಥಿ ತಿಥಿ, ಮಖಾ ನಕ್ಷತ್ರ, ಸೌಭಾಗ್ಯ ಯೋಗ, ಭವಕರಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ 9:03 9:49 ಹಾಗೆಯೇ ಮಧ್ಯಾಹ್ನ 12:52 ಮಧ್ಯಾಹ್ನ 2:24 ಇರ್ತಕ್ಕಂಥ ಈ ಸಮಯ ತೊಂದರೆಯ ಸಮಯ, ಕಂಟಕದ ಸಮಯ, ಬಾಧಕದ ಸಮಯ ಆಗಿರ್ತಕ್ಕಂಥದ್ದು. ಎಚ್ಚರಿಕೆ. ಇನ್ನು ಜೀವನದಲ್ಲಿ ನಾವು ಯಾರನ್ನು ತೆಗಳಬಾರದಂತ, ಆರೋಪ ಹೊರಿಸಬಾರದು ಅಂತ ಹೇಳ್ತಾರೆ ಹಿರಿಯರು. ಜೀವನದಲ್ಲಿ ನಾವು ನೆವರ್ ಬ್ಲೇಮ್ ಎನಿವನ್ ಇನ್ ಯುವರ್ ಲೈಫ್. ಇದು ನನ್ನ ಗುರುಗಳು ಹೇಳ್ತಿದ್ದಂಥ ಮಾತು. ಆದರೂ ನಾವು ಇಲ್ಲ ಸರ್, ಅವರಿಂದ ಆಗ್ಬಿಡ್ತು, ಇವರಿಂದ ಆಗ್ಬಿಡ್ತು, ಹಾಗೇನಿಲ್ಲ ಮಕ್ಕಳೇ. ಪ್ರತಿ ಹೆಜ್ಜೆಯು ಅಲ್ಲೊಂದು ಅರ್ಥಗಳನ್ನು ನಮಗೆ ಮಾಡಿಸಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಮುಖೇನ, ಪರಿಸ್ಥಿತಿಯ ಮುಖೇನವೂ ಕೂಡ. ನೆವರ್ ಬ್ಲೇಮ್. ಇನ್ನೊಬ್ಬರ ಮೇಲೆ ಬೆರಳೆತ್ತಿ ತೋರಿಸಬೇಡಿ. ಹೌದು, ಕುಳಿತು ಯೋಚನೆ ಮಾಡಿ ನೋಡಿ. ಎಷ್ಟು ಬಾರಿ, ಎಷ್ಟೋ ಸಂದರ್ಭಗಳಲ್ಲಿ ನಾವು ತುಂಬ ಈ ಥರದ ಘಟನೆಗಳು ನಮ್ಮ ಜೀವನದಲ್ಲಿ ಏನೋ ಒಂದು, ನಮ್ಮ ಮಾವನನ್ನು ಬಲವಂತ, ಮೊನ್ನೆ ಕೂಡ ಒಂದು ಪುಟ್ಟ ಮಗು ಮದುವೆ ಮಾಡಿಬಿಟ್ರು. ಅದೆಲ್ಲ ಇಲ್ಲ, ನಿನಗಿಲ್ಲ, ಗನ್ ಪಾಯಿಂಟಲ್ಲಿ ಮದುವೆ ಮಾಡಿದ್ರ. ಇನ್ನೂ ಒಂದು ಪುಟ್ಟ ತಾಯಿ ಇಲ್ಲ, ಅಲ್ಲಿ ಮಿಥುನ ಲಗ್ನ, ಗುರು ನೀಚ ಅಷ್ಟಮದಲ್ಲಿ ಸಪ್ತಮಾಧಿಪತಿ ನೀಚ ಅಷ್ಟೇ ಅಲ್ಲ, ವಕ್ರ. ಎಲ್ಲೋ ಇದ್ದಾನೆ, ಕೈ ತುಂಬ ದುಡಿತಿದ್ದಾನೆ, ಮನೇಲಿ ಹಾಳಾಗಿ ಇಟ್ಟಿದ್ದಾನೆ. ಅಮ್ಮ ಹೇಳ್ದಾಗೆ ಕೇಳ್ಕೊಂಡಿದ್ ಬಿಡಮ್ಮ. ಅಲ್ಲಿ ಬರ್ದಿದ್ದಾನೆ, 8 ಇಲ್ಲ 10 ವರ್ಷದಿಂದ ನಿನಗೆ ಕಣ್ಣೀರೇ ಮಗು. ಯಾಕೆ ಇದು ಬರಲಿಲ್ಲ? ಯಾಕೆ ಕೇಳಲಿಲ್ಲ? ಯಾಕೆ ಪ್ರತಿರೋಧಿಸ್ಲಿಲ್ಲ? ಯಾಕೆ ಓದ್ಕೊಳ್ಳಿಲ್ಲ? 10 ವರ್ಷ ಆಯ್ತು ಗುರುಗಳ ಮದುವೆಯಾಗಿ, ನನ್ನ ಮಗು 3 ತಿಂಗಳ ಪ್ರೆಗ್ನೆಂಟ್ ಆದಾಗಿಂದಲೂ ನೋಡಿ, ಗುರು ನೀಚ, ಗುರು ವಕ್ರ, ಗುರು ಅಷ್ಟಮ ಲಗ್ನಕ್ಕೆ ತನ್ನ ಕೆಲಸ ತೋರಿಸ್ಬಿಟ್ಟಿದ್ದಾನೆ. ಬ್ಲೇಮ್ ಮಾಡ್ತಾ ಕುತ್ಕೋಬಿಟ್ಟಿದ್ದಾರೆ. ಯಾರೋ ಕಂಟ್ರೋಲ್ ಮಾಡ್ತಿದ್ದಾರೆ, ಇನ್ನೊಂದು ಮಾಡ್ತಿದ್ದಾರೆ. ಇಲ್ಲ, ನೆವರ್ ಬ್ಲೇಮ್ ಎನಿ ಪರ್ಸನ್ ಇನ್ ಯುವರ್ ಲೈಫ್. ನಿಮ್ಮ ಬದುಕನ್ನು ತಿದ್ದುಕೊಳ್ಳಿಕ್ಕೆ ಭಗವಂತ ನಿಮಗೆ ಶಕ್ತಿ ಕೊಟ್ಟಿದ್ದಾನೆ. ಮದುವೆ ಮೊದಲು ಕೇಳಿದ್ರ, ನನಗೆ ಮದುವೆ ಯೋಗ ಸುಖ ಇದೆಯಾ, ಮಾಡ್ಕೋಬಹುದಾ? ಮಾಡ್ಕೊಂಡ್ರೆ ಆಗ್ಲೇ ಹೇಳ್ತಿದ್ದೆ, ನೀನು ಬಯಸಿದ ವ್ಯಕ್ತಿ ಬಂದಾಗ ನೋಡೋಣ ಮಗು ಅಂತ ಹೇಳ್ತಿರ್ತಿದ್ದೆ. ಹಾಗೆ ಬಾವಿಲಿ ಬಿದ್ದುಬಿಟ್ಟಿದ್ದೀನಿ, ಪಾಳು ಬಾವಿ, ನೀರಿಲ್ಲ, ಹೋಗ್ಲಿ ಒಂದಷ್ಟು ನೀರು ಕುಡ್ದಾದ್ರೂ ಬದುಕೋಣ. ಹತ್ತು ಇಳಿಯೋಣ ಅಂದರೆ ಅಲ್ಲಿ ಹಗ್ಗದ ಥರ ನೇತಾಡ್ತಿರೋ ಹಾವು, ಇನ್ನೊಂದು ಮೂಲೆಯಲ್ಲಿರೋ ಒಂದು ಕಾಡು ಕಿರುಬ, ಆತ ಕಡೆ ಮುಳ್ಳುಗಳು. ಹತ್ಲಿಕ್ಕಾಗ್ತಿಲ್ಲ, ಇರ್ಲಿಕ್ಕಾಗ್ತಿಲ್ಲ. ಇಳಿಯುವ ಮೊದಲು ಕೇಳಿಕೊಂಡಿರ, ನನ್ನನ್ನು ತಳ್ಳಿಬಿಟ್ರು. ಯಾರು ಯಾರನ್ನು ತಳ್ಳಲು ಸಾಧ್ಯವಿಲ್ಲ, ನಾವಾಗಿ. ಅದಕ್ಕೆ ಇಳಿಯೋಕ್ ಮೊದಲು ಕೇಳ್ಕೊಳ್ಳಿಲ್ಲ, ನನಗೆ ಆ ಬಾವಿಯಲ್ಲಿ ನೀರಿರುತ್ತಾ. ಇದು ಮಾಡುವ ಮೊದಲು. ಇನ್ನೂ ಒಂದು ಹುಡುಗ ನನ್ನ ಜೀವಮಾನದಲ್ಲಿ ಕೆಲವರು ಭೇಟಿ ಆಗ್ಬಿಡ್ತಾನೆ, ತುಂಬಾ ಸಂಕಟ ಆಗುತ್ತೆ, ಗಂಟೆಗಟ್ಟಲೆ ಕುತ್ಕೋಬಿಡುತ್ತೆ. ವಿಪರೀತ ರಭಸ, ಕೇಳೋ ಸ್ಥಾಯಿಲಿ ಇಲ್ಲ, ಆಲೋಚನೆಯ ಸ್ಥಾಯಿ ಇಲ್ಲ. ಟ್ರೇಡಿಂಗ್ ಅಂತ ಎಳೆದು ಬಿಟ್ಟಿದ್ದಾನೆ. ಹೋಗ್ಲಿ ಕೆಲ್ಸಕ್ಕೆ ಹೋಗೋ,
ಆತನಿಗೆ ತೋಚ್ತಿಲ್ಲ, ಯಾಕಂದ್ರೆ ರಾಹು ದಶೆ ಮುಗೀತಿದೆ. ಸಪ್ತಮದಲ್ಲಿ ಒಂಟಿಗುರು ಎಲ್ಲಿ ತಗೊಂಡೋಗಿ ಬಡದಾಕುತ್ತೋ ಕುಂಭಲಗ್ನಕ್ಕೆ ಬಾಧಕಾಧಿಪತಿ ಸಪ್ತಮ ಇಳಿಸಿ ಹಾಕಿ ಬಿಡುತ್ತೆ ಅಂತ ಸುಮಾರು 1 ಗಂಟೆ ಸಮಯ ತಗೊಂಡಿದ್ದಾನೆ ಮಕ್ಕಳೇ. ಅವನಿಗದು ಅರ್ಥ ಆಗ್ತಿಲ್ಲ, ಬೇಗ ಆಗ್ಬಿಡ್ಬೇಕು. ಆತುರಗಾರನಿಗೆ ಬುದ್ಧಿಮಟ್ಟ ಗುರುದಶ ಬರೋಕ್ ಮೊದಲೇ ಮಾಡಿಸ್ತಿದೆ. ಬರುವ ಮೊದಲೇ ತನ್ನ ಪ್ರಭಾವವನ್ನ ಸೆಳಿತಿದೆ ಅದು ವಿಪರೀತವಾಗಿ. ಬಾರೋ ನೀನು ಅಂತ ಟ್ರೇಡಿಂಗು ಇನ್ನೊಂದು. ಸರಿ, BCom ಓದಿದೆಯಲ್ವಾ, ರಿಸರ್ಚ್ ಮಾಡಿದೆಯೇನೋ, ಕಂಪನಿಗಳ ಸ್ಟ್ರಾಟಜಿ ಹೇಗಿದೆ ನೋಡಿ. ಮೊನ್ನೆ ಒಂದು ಸೆಬಿ ಇಮ್ಮಿಡಿಯೇಟು ಒಂದು ಸ್ಟಾಕನ್ನು ಬ್ಲಾಕ್ ಮಾಡುತ್ತೆ. 27 ರೂಪಾಯಿದು 78 ರೂಪಾಯಿ ಒಂದೇ ತಿಂಗಳಲ್ಲಿ ಹತ್ತುತ್ತೆ ಮಕ್ಕಳೇ. ಲೆಕ್ಕ ಹಾಕ್ಕೊಳ್ಳಿ, 27 ರೂಪಾಯಿಂದು ಒಂದೇ ತಿಂಗಳಲ್ಲಿ ಅಂತ ರಿಲಯನ್ಸ್ ಹತ್ತಿಲ್ಲ, ಇನ್ಫೋಸಿಸ್ ಹತ್ತಿಲ್ಲ, ವರ್ಷಗಟ್ಟಲೆ ದಶಕಗಟ್ಟಲೆ ಅವ್ರು ಇರತಕ್ಕಂಥ ಕಂಪನಿಗಳು ಟಾಟಾದ ಹತ್ತಿಲ್ಲ. ಇವನಿಗೇನು ಅಂತ ಲಕ್ಷ ಕೋಟಿ ಆರ್ಡರ್ ಬಂದ್ಬಿಟ್ಟಿರ್ಬೇಕು, ಅಷ್ಟು ದೊಡ್ಡ ಪ್ರಾಫಿಟ್ಸ್ ಬಂದ್ಬಿಟ್ಟಿರ್ಬೇಕು, ಅಷ್ಟು ದೊಡ್ಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿರ್ಬೇಕು. ಅವನು ಸಡನ್ ಆಗಿ ಒಂದು 20,000 ಎಂಪ್ಲಾಯೀಸ್ನ ತಗೊಂಡಿದ್ದಾನೆ. ಅಷ್ಟು ಜನಕ್ಕೆ ಕೆಲಸ, ಸಂಬಳ, ಇನ್ನೊಂದು ಅನ್ನುವಷ್ಟರ ಮಟ್ಟಕ್ಕೆ ಬಂದಿರಬೇಕು. ಇಲ್ವಲ್ಲ, ಇಮಿಡಿಯೇಟ್ ಸೆಬಿ ಆಕ್ಷನ್ ತಗೊಳುತ್ತೆ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಅಲ್ಲೊಂದು ಘೋಟಾಲ ಇದೆ, ಬೇರೆ ಬೇರೆ ತಪ್ಪು ಲೆಕ್ಕಗಳಿದ್ದಾವೆ, ಅದು ಇದು ಎನ್ಕ್ವೈರಿ, ಸ್ಟಾಪ್ ದಟ್, ನೋ ಮೋರ್ ಸೆಲ್ಲಿಂಗ್, ಬ್ಲಾಕ್ ದಟ್ ಸ್ಟಾಕ್ ಅಂತ ಹೇಳುತ್ತೆ. ಆ ಕಂಪನಿಗೆ ಏನ್ ಬಂದಿದೆ, ಯಾವ್ದು ಏನು ತಿಳ್ಕೊಂಡಿಲ್ಲ. ಯಾರು ಟ್ರೇಡಿಂಗ್ ಅಪ್ಲಿಕೇಶನ್ ಕೊಡ್ತಿದ್ದಾರಂತೆ, ಟ್ರೇಡಿಂಗ್ ಮಾಡ್ತಿದ್ದಾರಂತೆ, ನಾವು ಎಳೆದು ಬಿಡೋಣ. ನೀವು ಮಾಡಿ ಮಕ್ಕಳೇ, ಬಾವಿಲಿ ಇಳಿಯುವಾಗ ಹಗ್ಗ ಕಟ್ಕೊಂಡು ಇಳಿರಿ, ಒಂದ್ ಸ್ವಲ್ಪ ನೀರು ಇಟ್ಕೊಂಡು ಇಳಿರಿ. ಅಕಸ್ಮಾತ್ ನೀರು ಬತ್ತೋಗಿದ್ರೆ, ಗೊತ್ತಿಲ್ಲ ಆಳ ಎಷ್ಟಿದೆ ಗೊತ್ತಿಲ್ಲ, ಸೇಫ್ ಗಾರ್ಡ್ ಇಟ್ಕೊಂಡಿದ್ದೀರಾ, ಆಕ್ಸಿಜನ್ ಇಟ್ಕೊಂಡಿದ್ದೀರಾ. ಬ್ಲೇಮ್ ಮಾಡೋದು ಎದುರುಗಡೆಯ ವ್ಯಕ್ತಿಯನ್ನ. ನೆವರ್ ಬ್ಲೇಮ್ ಎ ಪರ್ಸನ್ ಅನ್ನುತ್ತೆ. ನೆವರ್ ಬ್ಲೇಮ್ ಎ ಪರ್ಸನ್, ಆಪೋಸಿಟ್ ಪರ್ಸನ್. ನೆನಪಿಟ್ಟುಕೊಳ್ಳಿ. ನಾವಾಗ ಮಾಡ್ಕೊಳ್ಳೋದು. ಆ ಮಗುಗೆ ಹೇಳಿದೆ, ನೀನೇನೋ ಮಾಡ್ಕೋತಿ, ನಿನ್ನ ಬುದ್ಧಿಶಕ್ತಿ. ಯಾಕಂದ್ರೆ ಜಾತಕದಲ್ಲಿ ಬುಧ ಕೇತು ಭಾಗ್ಯದಲ್ಲಿ ಬಡ, ಅದ್ರ ಜೊತೆಲಿ ಸೂರ್ಯ ಆತ್ಮಕಾರಕ ದಗ್ಧ, ಹೈಯೆಸ್ಟ್. ಆ ಒಂದು ಸೂರ್ಯನ ಹತ್ತಿರದ ಡಿಗ್ರಿನಲ್ಲಿ ಬುಧ ಇದನ್ನ ಸುಟ್ಟೋಗ್ತಾನೆ. ಸೊ ಅವನ ಬುದ್ಧಿ ತೋಚಲ್ಲ. ಕೇತು ಬೇರೆ ಸೇರ್ಕೊಬಿಟ್ಟಿದ್ದಾನೆ. ಲಗ್ನದಲ್ಲೇ ಕುಜ, ಕುಂಭ ಲಗ್ನಕ್ಕೆ ಹಬ್ಬೋ ಆವೇಗ, ಅದರ ಮೇಲೆ ಕುಂಭರಾಶಿ ಬೇರೆ ಇದ್ದಿದ್ದು. ಮನೆಯೊಂದು 3 ಬಾಗಿಲು ಅಂದ್ರೆ ಇದು 30 ಬಾಗಿಲಾಗುತ್ತೆ. ಆಲ್ರೆಡಿ ಕಳೆದಿರ್ತೀಯ ಅಂದ್ರೆ ಒಂದು 25,000 ಕಳೆದಿದ್ದೇನೆ ಅಂದ. ಕೆಲ್ಸಕ್ಕೆ ಹೋಗೋ, ನಾನ್ ಕೆಲ್ಸಕ್ಕೆ ಹೋಗ್ಬೇಕಾ, ದೆಲ್ ಪೇ ಮಿ 12,000 15,000. ಹೋಗ್ಲಿ ಬೇರೆ MCom MBA, ಅಯ್ಯೋ ನನಗೆ ಓದು ನೆತ್ತಿಗೆ ಹತ್ತಲ್ಲ, ಇನ್ನೊಬ್ರ ಕೆಳಗಡೆ ಕೆಲಸ ಮಾಡೋಲ್ಲ. ಮಕ್ಕಳೇ ನಿಧಾನ ಮಾಡಿ ಬರೆದು ಕೊಟ್ಟಿದ್ದೆ ಆತನಿಗೆ ಅದೇ ಅವ್ರ ತಾಯಿಗೆ, ಅಮ್ಮ ಏನೋ ಮಾಡ್ಕೋತಾನೋ ನಿನ್ ಮಗು. ಅದ್ರ ಪ್ರಭಾವ ಆಕೆಗೆ ಬೀರ್ತಿದೆ. ದೇವರು ಬಂದಾಗೆ ಆ ಶಕ್ತಿ, ದೇವರುಗಳ ವಿಗ್ರಹಗಳು ಕನ್ಸಲ್ಲಿ ಬಂದಾಗ ಎಲ್ಲೋ ಕರ್ಕೊಂಡೋದಾಗ ತನ್ನ ಒತ್ತಡ ಇಳ್ಕೊಳ್ಳಿಕ್ಕಾಗದೆ ಆ ತಾಯಿ ಜೀವ ನೋಡಿ ಎಲ್ಲಿ ಬಂದು ನಿಲ್ಸಿಟ್ಟಿದೆ. ಬಾವಿಯಲ್ಲಿ ಇಳಿಯುವ ಮೊದಲು ಬಾವಿನಾಗ ಬ್ಲೇಮ್ ಮಾಡ್ತೀರ, ನೀರು ಇರಲೇಬೇಕಾ ಎಲ್ಲ ಬಾವಿಲು. ನೆವರ್ ಬ್ಲೇಮ್ ಎ ಪರ್ಸನ್. ಯಾಕೆ ಗೊತ್ತಾ, ತುಂಬಾ ಚೆನ್ನಾಗಿ ಹೇಳ್ತಾರೆ. ತುಂಬಾ ಕೆಲವರು ನಮಗೆ ಒಂದು ಒಳ್ಳೆ ವ್ಯಕ್ತಿಗಳು, ಸಂದರ್ಭಗಳು ನಮ್ಮ ಜೀವನದಲ್ಲಿ ಬರುತ್ತೆ ಮಕ್ಕಳೇ, ನಮಗೆ ತುಂಬ ಸಂತೋಷ ಕೊಡುತ್ತೆ. ಗುಡ್ ಪೀಪಲ್ ಬ್ರಿಂಗ್ಸ್ ಹ್ಯಾಪಿನೆಸ್. ರಿಮೆಂಬರ್, ಯಾರೋ ಒಬ್ರು ಒಂದು ಮಧುರಾತಿ ಮಧುರ ಅನುಭವ, ಲೆಟ್ ಅಸ್ ಕೀಪ್ ಇಟ್ ಎಟ್ ಹಾರ್ಟ್, ಹೃದಯದಲ್ಲಿ ಇಟ್ಕೊಳ್ಳೋಣ. ಅದೊಂದೊಂದು ಖುಷಿ ಸದಾ. ಎಲ್ಲೋ ಯಾವಾಗಲೂ ಆಕಸ್ಮಿಕ ಪಯಣದಲ್ಲಿ ಒಬ್ಬ ಆಕಸ್ಮಿಕ ಗೆಳೆಯ ಗೆಳತಿ, ಒಂದೊಳ್ಳೇದು ಯಾರೋ ಕರೆದೊಂದು ಊಟ, ಒಂದು ಕೆಲಸ, ಒಂದು ಪೊಸಿಷನ್, ಸಮಥಿಂಗ್, ಒಂದು ಧೈರ್ಯ, ಒಂದು ಸ್ಥೈರ್ಯ, ನಿಮ್ಮ ಶಕ್ತಿಯ ಪರಿಚಯ, ನಿಮ್ಗೊಂದು ಬೆನ್ನು ತಟ್ಟಿದ್ರು, ದೇ ಜಸ್ಟ್ ಗೈಡೆಡ್ ಯು. ಜಸ್ಟ್ ಕೀಪ್ ದ್ಯಾಟ್. ಎ ಗುಡ್ ಪೀಪಲ್ ಬ್ರಿಂಗ್ಸ್ ಯು ಅನ್ ಎ ಗುಡ್ ಹ್ಯಾಪಿನೆಸ್. ಅಪರೂಪ, ಎಲ್ರಿಗೂ ಸಿಗೋದಿಲ್ಲ, ಸಿಗುತ್ತೆ, ನಾವು ಗಮನಿಸೋಲ್ಲ. ಈ ಪಕ್ಕದಲ್ಲಿರೋ ಬಾವಿನ ಗಮನಿಸೋಲ್ಲ ನಾವು, ಈ ಪಾಳು ಬಾವಿಗೆ ತುಂಬ್ಕೋದು. ಆ ಪುಟ್ಟ ತಾಯಿ 10 ವರ್ಷದಿಂದ ನರಳ್ತಿದ್ದಾಳಲ್ಲ, ಆ ಮಗು ಅಕೌಂಟ್ ಒಂದು ಓಪನ್ ಮಾಡಿಲ್ಲ ಮಕ್ಕಳೇ. ಆತ ಗಂಡನಾದವ 1.5 ಲಕ್ಷ ಸಂಬಳ ತಗೋತಾನೆ. ಆಕೆ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ, ನಿನ್ನ ಖರ್ಚಿಗೆ ಇಟ್ಕೊಬಿಟ್ಟ ಅಂತ ಒಂದು 10,000 ರೂಪಾಯಿ. ಮಗು ಇದೆ, ಮಗುಗೇನಾದರೂ ಆಸೆ ಆಗುತ್ತೆ, ಒಂದು ಕೇಕ್ ಕೊಡಿಸೋದು, ಕರ್ಕೊಂಡು ಹೋಗೋದು, ತಿನ್ಸೋದು, ಆಡಿಸೋದು,
ಇದೆಲ್ಲ ಇರುತ್ತೆ ಒಂದು ಪುಟ್ಟದಾಗಿ, ಒಂದು 10,000 ರೂಪಾಯಿ. ಇಲ್ಲ, ಏನೋ ನಾನು ಕನ್ಯಾ ರಾಶಿ ಕಣ್ಣೀರ್ ರಾಶಿ ಅಂತ ಹೇಳ್ತೇವೆ. ಏನು ಮಾಡಿಟ್ಕೊಂಡಿದ್ದಿ ಮಗ, ಏನೋ ಇದು, ದಿಕ್ಕು ತೋಚದೆ ನಿಂತು ಬಿಟ್ಟಿದ್ದಾಳೆ. ಎಲ್ಲೋ ಕೆಲವರು ಮಾತ್ರ, ಆ ಮಗು ಹೇಳುತ್ತೆ ನನ್ನ ಮಗು ಇಸ್ ದ ಬೆಸ್ಟ್, ಶಿ ಇಸ್ ಕೀಪಿಂಗ್ ಮೀ ಫ್ಲೋಟಿಂಗ್ ಅಂತ. ಎ ಗುಡ್ ಪೀಪಲ್ ಬ್ರಿಂಗ್ಸ್ ಆನ್ ಅ ವೆರಿ ಗುಡ್ ಹ್ಯಾಪಿನೆಸ್. ಎಲ್ಲೋ ಕೆಲವೊಂದು ಬರುತ್ತೆ ನಮಗೆ, ಅದನ್ನು ಹಾಗೆ ಇಟ್ಕೊಳ್ಳೋಣ. ಎಲ್ರಿಗೂ ಒಳ್ಳೆ ವ್ಯಕ್ತಿಗಳು ಸಿಗೋಲ್ಲ, ಅದೊಂದು ಧೈರ್ಯ, ಸಾಂತ್ವನ. ಒಳ್ಳೆ ಅಮ್ಮ, ಒಳ್ಳೆ ಅಪ್ಪ ಸಿಗ್ತಾರೆ, ದೈವ ಕೊಟ್ಟಿರುತ್ತೆ ಮಕ್ಕಳೇ, ನಾವು ಗಮನಿಸಿರೋದು. ನೆವರ್ ಬ್ಲೇಮ್. ಹಾಗೆಯೇ ಬ್ಯಾಡ್ ಪೀಪಲ್ ಗಿವ್ ಯು ಅನ್ ಎಕ್ಸ್ಪೀರಿಯನ್ಸ್. ಗೊತ್ತಿಲ್ಲ, ಒಬ್ಬ ವ್ಯಕ್ತಿ ಇರ್ತಾರೆ, ಇದೊಂದು ಅನುಭವ ನಮಗೆ ಜೀವಮಾನದಲ್ಲಿ. ನೋಡಿ, ಒಬ್ಬ ಪುಣ್ಯಾತ್ಮ ಬರ್ತಿದ್ದಾನೆ, ದಿವಾಳಿ ಆಗ್ಬಿಡ್ತೀಯ ನಂಬಿಟ್ಟು ಅಂತ. ಯಾರೋ ಸ್ನೇಹಿತ ಶೂರಿಟಿ ಅಂತೆ ಕೊಟ್ಟಿದ್ದಾನೆ, ಇನ್ಯಾರಿಗೂ ದುಡ್ಡು ಕೊಡಿಸಿದ್ದಾನೆ, ಏನು ತಗೊಳ್ಳದೆ. ಗೆಳೆಯ ಅಲ್ವಾ ಸರ್, ಬ್ಯಾಂಕ್ಗೆ ನೀವು ಹೋಗಿ ಬಿಡಿ ಸರ್, ಇದೊಂದು ಒಳ್ಳೆ ಅನುಭವ ಆಯಿತು. ಎಸ್, ಇಟ್ ಹ್ಯಾಸ್ ಬಾಟ್ ಅನ್ ಎಕ್ಸ್ಪೀರಿಯನ್ಸ್ ನಮಗೆ. ಇನ್ನು ನಾವು ಈ ಥರದ ವ್ಯವಹಾರ ಮಾಡಬಾರ್ದು, ಇಂಥವ್ರನ್ನ ನಂಬಾರ್ದು, ಇಂಥ ಕಡೆ ಹೋಗಬಾರ್ದು, ಇಂಥದ್ದು ನೋಡಬಾರ್ದು, ಇದು ಬೇಡ, ಇಂಥದ್ದು ಬೇಡ. ಹೌದು, ನಾವು ಅವರನ್ನು ತೆಗಳೋದಲ್ಲ, ಆ ವ್ಯಕ್ತಿಯಲ್ಲ, ನಮ್ಮದೇ ತಪ್ಪು ನೆನಪಿಟ್ಕೊಳ್ಳಿ ಮಕ್ಕಳು. ಎ ಬ್ಯಾಡ್ ಪೀಪಲ್ ಹ್ಯಾಸ್ ಗಿವನ್ ಯು ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಇನ್ನು ಇವನಿಗೊಂದು 10,000 ಕೊಟ್ಟು ಮೋಸ ಹೋಗಿದ್ದು, ಇನ್ನು ಜೀವಮಾನದಲ್ಲಿ 10 ರೂಪಾಯಿ ಕೂಡ ನಾವು ಕೊಡಲ್ಲ. ಪ್ರತಿಯೊಬ್ಬರನ್ನು ಅಳೆದು ತೂಗಿ ನೋಡಿದೆ, ಗೊತ್ತಿಲ್ಲದೆ ಸ್ನೇಹಿತನ ಜೊತೆ ಯಾರೋ ಕರೆದ ಪಾರ್ಟಿ, ಅಲ್ಲೋದ್ರೆ ದೊಡ್ಡ ಗಲಾಟೆ ಆಗೋಯ್ತು. ಪೊಲೀಸ್ ಅವರು ಬಂದರು, ಇನ್ನೊಂದಾಯ್ತು. ಏನೋ ಒಂದಿಷ್ಟು ಕುಡಿತಕ್ಕೆ, ಆ ಮೋಜು ಮಸ್ತಿಗೆ, ಆ ಇನ್ಫ್ಲೂಯೆನ್ಸ್ ಗೊತ್ತಾಗಬೇಕಿತ್ತು. ಖರ್ಚು ಮಾಡಿದ್ ನೀವು, ತಿನ್ಸಿದ್ ನೀವು, ಪೆನಾಲ್ಟಿ ಬಿದ್ದಿದ್ದು ನಿಮಗೆ ಬೇಕಿತ್ತಾ? ನೋಡಿದ್ದಾನೆ ಎಷ್ಟೋ ಲಕ್ಷಾಂತರ ಜಾತಕಗಳು ಆ ಅನುಭವದ ಮೇಲೆ ಬರ್ಕೊಂಡು ಬಂದು ಹೇಳ್ತಿದ್ದಾರೆ ನಮ್ಮ ಮಕ್ಕಳು. ರೈಟ್ ಇಟ್ ಡೌನ್ ನಿಮ್ಮ ಡೈರಿನಲ್ಲಿ. ಬ್ಯಾಡ್ ಪೀಪಲ್ ಆರ್ ಬ್ಯಾಡ್ ಸಿಚುವೇಶನ್ ವಿಲ್ ಬ್ರಿಂಗ್ಸ್ ಯು ಅನ್ ಎಕ್ಸ್ಪೀರಿಯನ್ಸ್. ಆ ನೀರಲ್ಲಿ ನೋಡದೆ ಕಾಲಿಟ್ಟಿದ್ದೀರಿ, ಅಲ್ಲೊಂದು ಕಚ್ಚಿಬಿಡ್ತು, ಗಾಯ ಮಾಡಿಬಿಡ್ತು. ಓಹೋ, ಲೈಸೆನ್ಸ್ ಇಟ್ಕೊಳ್ಳದೆ ಹೋಗಿದ್ದಕ್ಕೆ ಪೆನಾಲ್ಟಿ ಬಿತ್ತು. ಬ್ಯಾಡ್ ಸಿಚುವೇಶನ್, ಎಮಿಷನ್ ಟೆಸ್ಟ್ ಇಲ್ಲದೆ. ಬಾಸ್ ಹತ್ರ ಇಂಕ್ರಿಮೆಂಟ್ ಪ್ರಮೋಷನ್ ಮಾತಾಡ್ಲಿಕ್ಕೆ ಹೋದ್ರಿ, ಏನೂ ಡೇಟಾ ಇಟ್ಕೊಳ್ಳದೆ ಹೋಗಿ ಬೈಸ್ಕೊಂಡು ಬಂದ್ರಿ, ಎಲ್ರಿಗೂ ಕೊಟ್ರಿ, ನನಗೆ ಕೊಟ್ಟಿಲ್ಲ. ಬ್ಯಾಡ್ ಪೀಪಲ್, ಬ್ಯಾಡ್ ಸಿಚುವೇಶನ್, ಬ್ಯಾಡ್, ಕೆಟ್ಟ ಆಲೋಚನೆ, ಕೆಟ್ಟ ಚಿಂತನೆಯೂ ಕೂಡ, ಕೆಟ್ಟ ವ್ಯಕ್ತಿಗಳು ಕೂಡ, ಕೆಟ್ಟ ಪ್ರಭಾವಗಳನ್ನು, ಅದನ್ನ ಕೆಟ್ಟದು ಅಂತ ಅನ್ಕೋಬೇಡಿ, ಅದೊಂದು ಅನುಭವ. ನೆಕ್ಸ್ಟ್ ಟೈಮ್ ನಾನು ಈ ಮಿಸ್ಟೇಕ್ ಮಾಡಬಾರ್ದು, ಈ ತಪ್ಪ ಆಗಬಾರ್ದು. ನನ್ನ ಗುರುಗಳೊಬ್ರು, ನೀವು ನಂಬಲ್ಲ, ಅವ್ರ ಆಫೀಸಲ್ಲಿ ಅಡ್ವಾನ್ಸೇ ಕೊಡಲ್ಲ. ಈ ಸ್ಟಾಪ್ ಇಟ್. ಯಾಕೆ ಗುರುಗಳೇ? ಏನೋ ಒಂದು ಕಷ್ಟ, ಆಸ್ಪತ್ರೆ, ಇಲ್ಲಪ್ಪ, ಕೊಟ್ಟು ಕೆಟ್ಟವನಾಗ್ಬಿಟ್ಟಿದ್ದೀನಿ ನಾನು. ಓಡೋಗ್ಬಿಟ್ಟಿದ್ದಾರೆ ಅಡ್ವಾನ್ಸ್ ತಗೊಂಡು. 15 ದಿನಕ್ಕೆ ಮೊದಲು ಅಡ್ವಾನ್ಸ್ ತಗೋತಾನೆ, ಅಪ್ಪ ಸೀರಿಯಸ್ಸು, ಅಮ್ಮ ಸೀರಿಯಸ್ಸು ಅಂತ. ಸಡನ್ನಾಗಿ ಕೆಲಸ ಬಿಡ್ತಿದ್ದೀನಿ ಸರ್, ನಂಗೆ ಬೇರೆ ಕಡೆ ಕೆಲಸ ಆಗಿದೆ. ಏನೋ ಇದು 20-25 ಸಾವಿರ ರೂಪಾಯಿ ಆಸ್ಪತ್ರೆ ಖರ್ಚು ಅಂತ ಹೇಳಿದೆ. ಹೇಳಬೇಕಿತ್ತಲ್ವಾ, ನಾವು ಒಂದು ಸಿದ್ಧತೆಯಲ್ಲಿ ಇರ್ತಿದ್ದೀವಲ್ಲ. ಈ ಥರದ್ದು ಎಷ್ಟೋ ಮಾಡಿದ್ದಾನೆ, ನಾವು ತಿಂದ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ನಾನು ಕೊಟ್ಟು ಅವ್ರ ಹಿಂದ್ಗಡೆ ಸುತ್ತೋದಕ್ಕಿಂತ ಬೇಡವೇ ಬೇಡ. ದಟ್ ಬಾಸ್, ಇಟ್ಸ್ ಅನ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ದೊಡ್ಡ ಅನುಭವ ಇಲ್ಲವೇ ಇಲ್ಲ. ಆ ವ್ಯಕ್ತಿಯನ್ನ ದೂಷಿಸೋದಲ್ಲ, ಮತ್ತೆ ಅಲ್ಲೇ ಹೋಗಿ ನಾವೇನ್ ಮಾಡ್ತೀವಿ ಗೊತ್ತಾ, ಆ ವ್ಯಕ್ತಿಯನ್ನ ಇಲ್ಲ ಆ ಪರಿಸರವನ್ನ ದೂಷಿಸೋದು, ಇದು ಸರಿ ಇಲ್ಲ. ಮೋರಿ ಪಕ್ಕದಲ್ಲಿ ಮನೆ ಕಟ್ಟಿದ್ದೇ ತಪ್ಪು. ದುರ್ವಾಸನೆ ತಡ್ಕೊಳ್ಳೇಬೇಕು. ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಇನ್ ಜೀವಮಾನದಲ್ಲಿ ನಾವು ಮೋರಿ ಪಕ್ಕದಲ್ಲಿ ಮನೆ ಕಟ್ಟಲ್ಲ, ದೊಡ್ಡ ಮೋರಿ ಪಕ್ಕದಲ್ಲಿ. ಇಲ್ಲೇ ಇದೆ ನಮ್ಮ ಆಫೀಸ್ ಪಕ್ಕದಲ್ಲಿ ಒಂದು ದೊಡ್ಡದಾದಂಥ ಏರಿ ಹೋಗುತ್ತೆ, ಎಲ್ಲ ಕೊಳಚೆ. ಇಲ್ಲಿ ಕೆರೆ ಇತ್ತು ಮಕ್ಕಳೇ, ಹೇಳಬಾರ್ದು ಎಷ್ಟು ಕೆರೆಗಳಿತ್ತು ಗೊತ್ತಾ.
ನುಂಗಾಕ್ಬಿಟ್ಟಿದ್ದಾರೆ ಬಿ ಡಿ ಹೆಸರಲ್ಲಿ. ಹೇಳಬಾರ್ದಷ್ಟೇ, ಸಂಕಟ ಆಗುತ್ತೆ. ಡೆವಲಪ್ಮೆಂಟ್ ಹೆಸರಲ್ಲಿ ಇನ್ನೊಂದು. ಆ ದೊಡ್ಡ ಮೂರಿಯ ಪಕ್ಕದಲ್ಲಿ ಬಿ ಡಿ ಸೈಟ್ಗಳು ಮಾಡಿ ಮಾರಿದೆ. ಯಾರೂ ಮನೆ ಕಟ್ಟಿಲ್ಲ ಇನ್ನು. ಎಷ್ಟೋ ಜನ ಕಟ್ಟಿದವ್ರು ಅದು ಹೆಂಗಿದಾರೋ ಗೊತ್ತಿಲ್ಲ. ನಾನಾ ಕಾಯಿಲೆಗಳು ಗ್ಯಾರಂಟಿ. ಫ್ರೆಶ್ ಏರ್ ಬೇಕು ಅಂತ ತಗೊಳ್ಳೋಣ ಅಂತ ಕಿಟಕಿ ತೆಗೆಯೋಣೊಂದು ದುರ್ನಾತ ಬೀರ್ತಕ್ಕಂಥ ಅಲ್ಲಿ ಏನೇನು ಕ್ರಿಮಿಕೀಟಗಳು, ನಾನಾ ರೀತಿಯ ವೈರಸ್ಗಳು ಗಾಳಿಲಿ ಹರಡತಕ್ಕಂಥದ್ದೆಲ್ಲ ಕಿಟಕಿ ಮೂಲಕ ಬರುತ್ತೆ. ಈಗ ಬಂದ್ ಮಾಡ್ಕೊಂಡು ಇವ್ರು ಬದುಕಬೇಕು. ನೋಡಿ, ತಗೊಂಡಿದ್ದ ತಪ್ಪಿಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್, ಬ್ಯಾಡ್ ಇನ್ವೆಸ್ಟ್ಮೆಂಟ್, ಬ್ಯಾಡ್ ಪೀಪಲ್ ಅಂಡ್ ಬ್ಯಾಡ್ ಸಿಚುವೇಶನ್. ಕೆಟ್ಟ ಕ್ಷಣಗಳು ನಮಗೊಂದು ಅನುಭವ ಕೊಡುತ್ತವೆ. ಕೆಟ್ಟ ವ್ಯಕ್ತಿಗಳು ನಮಗೊಂದು ಅನುಭವ ಕೊಡುತ್ತವೆ. ಇನ್ನು ಮೇಲೆ ಆ ತಪ್ಪು ಮಾಡಬಾರದು. ಅಂತ ವ್ಯಕ್ತಿ, ಅಂತ ಪರಿಸರ, ಅಂತ ಜಾಳ. ಹಾಗೆಯೇ ದ ವರ್ಸ್ಟ್ ಪೀಪಲ್ ಟೀಚರ್ಸ್ ಎ ಲೆಸನ್. ನೆನ್ಪಿಟ್ಕೊಳ್ಳಿ, ವರ್ಸ್ಟ್ ಪೀಪಲ್, ವರ್ಸ್ಟ್ ಸಿಚುವೇಶನ್. ಹೇಳಿದ್ನಲ್ಲ, ಈ ಥರ ಶೂರಿಟಿ ಕೊಟ್ಬಿಟ್ಟಿದ್ದಾರೆ. ಹೆದರ್ತಿದ್ದಾನೆ. ಅವ್ರ ತಾಯಿಗೆ 500 ಶುಗರ್ ಶೂಟಪ್ ಆಗಿಬಿಟ್ಟಿದೆ. ಗಾಬರಿ ಬಿದ್ದುಬಿಟ್ಟಿದ್ದಾನೆ. ನಾ ಹೇಳಿದೆ, ಏನ್ ಮಾಡಿ ಇಟ್ಕೊಂಡಿದ್ಯಾ? ಇದನ್ನ ಶೂರಿಟಿ ಕೊಡೋಕೆ ಮೊದಲು ಕೇಳಿದ್ಯಾ? ಈಗ ನೋಡು, 5 ವರ್ಷ ಆಗಿದೆ ಕಟ್ತಿದ್ದಾನೆ, ಈಗ ಕಟ್ತಿಲ್ಲ. ಇದೇ ಸಮಯಕ್ಕೆ ಇವನಿಗೆ ಕೆಲಸ ಹೋಗಿದೆ, ಇದೇ ಸಮಯಕ್ಕೆ ಮನೆ ತಗೊಂಡಿದ್ದಾನೆ. ಕೆಲಸವನ್ನ ನಂಬ್ಕೊಂಡು ಒಂದೇ ಬಾರಿ ಅಪ್ಪಳಿಸ್ಬಿಟ್ಟಿದೆ. ಅವ್ನು 4 ತಿಂಗಳಿಂದ ಲೋನ್ ಕಟ್ಟಿಲ್ಲ. ಈತನಿಗೆ ಈಗ ಲೋನ್ ಕಟ್ಟೋಕೆ ದುಡ್ಡಿಲ್ಲ. ಕೆಲಸ ಬೇರೆ ಹೋಗ್ಬಿಟ್ಟಿದೆ. ಅದ್ರ ಮೇಲೆ ಅವನು ತಗೊಂಡಿರೋ ಸಾಲಕ್ಕೆ ಇವನಿಗೆ ಫೋನ್ ಮಾಡಿ ಥ್ರೆಟನ್ಸ್. ಹೇಳಿದೆ, ಪೆದ್ದು, ಗೋ ಟು ಲಾಯರ್, ಅವನನ್ನು ಕರ್ಸು, ಇಲ್ಲ ಅವನ ಹತ್ರ ಕೂತ್ಕೋ, ಒಂದು NOC ಬ್ಯಾಂಕಿಗೆ ಹೊಟ್ಟು ನೀನು NOC ಬರ್ಕೊಟ್ಬಿಡಪ್ಪ. ಇವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಐ ಆಮ್ ಕ್ಯಾನ್ಸಲಿಂಗ್ ಇಟ್ ಶೂರಿಟಿ. ಐ ಆಮ್ ರೆಸ್ಪಾನ್ಸಿಬಲ್. ನೌ ಆನ್ವರ್ಡ್ಸ್ ಯು ಕಾಲ್ ಮೀ ಅಂತ. ನಿನ್ಗೇನಾದ್ರು ದುಡ್ಡು ಕೊಡೋದಿದ್ರೆ ಅವನೇನಾದರೂ ಲಾಭ ಹಂಚ್ಕೊಂಡ. ತಿಂಗಳಿಗೆ 1.25 ಲಕ್ಷ ಕಟ್ಟಬೇಕಂತೆ. ಈಗ ಸ್ನೇಹಿತ ಸರ್, ಹೋಗು. ದ ವರ್ಸ್ಟ್. ಈಗ ಇವನ್ ಕೈಗೆ ಫೋನಿಗೆ ಸಿಗ್ತಿಲ್ಲ, ಹೋಗಿ ಕಂಪ್ಲೇಂಟ್ ಕೊಡು. ಲೀಗಲ್ ಆಗಿ ಹೋಗು, ಲಾಯರ್ ಹತ್ರ ಚರ್ಚೆ ಮಾಡು, ಒಂದು ಸ್ಟೇ ಆರ್ಡರ್ ತಗೋ, ಅವನ ಅಸೆಟ್ಸ್ನ ಸೀಸ್ ಮಾಡಕ್ಕೆ ಹೇಳಿ ಬ್ಯಾಂಕ್ ಅವ್ರಿಗೆ. ಆಗ್ಲಿಲ್ಲ ಅಂದಮೇಲೆ ಅದ್ರ ಮೇಲೆ ನೋಡೋಣ. ಅವನ ಹತ್ರ ಅಸೆಟ್ಸ್ ಇದೆ, ಗಾಡಿ ಇದೆ, ಮನೆ ಇದೆ, ಅದು ಯಾವುದು ಸೀಸ್ ಮಾಡದೆ ನೀನು ಶೂರಿಟಿ ಕೊಟ್ಟಿದ್ದೆ ಅಂದ್ರೆ ಇವನ್ ಕುತ್ತಿಗೆಗೆ ಬಂದು ನಿಂತ್ಕೊಂಡ್ರೆ ನೋಡಿ. ಅದನ್ನೇ ಹೇಳೋದು ವೈದಿಕ ಅನುಭವ. ನನಗೆ ಒಳ್ಳೊಳ್ಳೆ ವಕೀಲರ, ಮಿತ್ರರ, ಆ ಹಿರಿಯರ, ಗುರುಗಳ ಪರಿಚಯ ಇದೆ. ಈ ಕಲಿಯುಗದಲ್ಲಿ ದ ವರ್ಸ್ಟ್ ಪೀಪಲ್ ಟೀಚರ್ಸ್ ಎ ಲೆಸನ್. ನೆನ್ಪಿಟ್ಕೊಳ್ಳಿ, ಜೀವನದಲ್ಲಿ ಯಾರೂ ಕಲಿಸಲಾರದ ಪಾಠಗಳನ್ನು ಕಲಿಸ್ತಾರೆ. ಜೀವಮಾನದಲ್ಲಿ ಇನ್ನು ನಂಬಲಾರದು. ನಾವು ನಂಬಲ್ಲ ಮಕ್ಕಳೇ, ನಂಬಲ್ಲ. ಕಟ್ಟಿಕೊಂಡ ಗಂಡ ಇರ್ಬೋದು, ನಂಬಿದ ಮಿತ್ರ ಇರ್ಬೋದು, ಎಲ್ಲದರಲ್ಲೂ ನಾನು ನೋಡ್ತಿರ್ತೇನೆ ನಿತ್ಯ. ಆ ವ್ಯವಹಾರ ಮಾಡುವ ಮೊದಲು ಒಂದು ಲಾಯರ್ ಫೀಸ್ ಒಂದು 5,000 ಅಂತ ಇಟ್ಕೊಳ್ಳೋಣ. 1 ಲಕ್ಷ ಏನೋ ಸಹಾಯಕ್ಕೆ ಹೋಗ್ತಿದ್ದೀರಿ, ಸರಿ. 5,000 ರೂಪಾಯಿ ಫೀಸು ಕೊಡುವುದು ಬೆಟ್ರ, 95,000 ಕಳ್ಕೊಳ್ಳೋದು ಬೆಟ್ರ ಅಂದ್ರೆ ಯೋಚನೆ ಮಾಡಿ ನೋಡಿ. 5,000 ಕೊಟ್ಟು ಒಂದು ಉಪದೇಶ ಪಡೆಯೋದು ಉತ್ತಮ. ಸರ್, ಹೌದು. ನಾವು ಮಾಡೋದೇನು ಗೊತ್ತಾ? 5,000 ರೂಪಾಯಿ ಉಳಿಸೋಕೆ ಹೋಗಿ 95,000 ರೂಪಾಯಿ ಕಳ್ಕೊಳ್ಳೋದು. 5,000 ರೂಪಾಯಿ ಉಳಿಸೋಕೆ ಹೋಗಿ ಕೋಟಿಗಟ್ಟಲೆ ಕಳ್ಕೊಳ್ಳೋದು. ಅನುಭವಸ್ಥರಿದ್ದಾರೆ, ವೈದಿಕರಿದ್ದಾರೆ. ಹಾಗೆ ನಮ್ಮ ಟೈಮ್ ಹೇಗಿದೆ ಅಂತ ಚೆಕ್ ಮಾಡಿದ್ರ, ನನಗೆ ಕೊಟ್ಟು ತೆಗೆದುಕೊಳ್ಳೋದ್ರಲ್ಲಿ ಬಲ ಇದೆಯಾ? ನನಗೆ ಮದುವೆ ಆಗೋದ್ರಲ್ಲಿ ಬಲ ಇದೆಯಾ? ವ್ಯಾಪಾರದಲ್ಲಿ ಬಲ ಇದೆಯಾ? ನನ್ನ ಸ್ವಂತ ವ್ಯವಹಾರದಲ್ಲಿ ಬಲ ಇದೆಯಾ? ವೃತ್ತಿಯಲ್ಲಷ್ಟೇ ಬಲ ಇದೆಯಾ? 5,000 ಉಳಿಸೋಕೆ ಹೋಗೋದು. ಆ ಲಾಯರ್ ಇರ್ಬೋದು, ಡಾಕ್ಟ್ರು. ಏನೋ ಇರಿಟೇಷನ್ ಆಗ್ತಿದೆ, ಟಯರ್ಡ್ ಅನ್ನಿಸ್ತಿದೆ, ಸುಸ್ತು ಅನ್ನಿಸ್ತಿದೆ, ಪದೇ ಪದೇ ಒಂದು ಸಣ್ಣ ಚೆಕಪ್ಪು. ಇಲ್ಲ, ನಮಗೆ ಕುತ್ಕೊಂಡು ಎಲ್ಲ ಸರಿಯಾಗ್ಬಿಡ್ಬೇಕು. ನಮಗೆ ನಾವೇ ಮದ್ದುಗಳು ಮಾಡ್ಕೊಳ್ಳೋದು, ನಮಗೆ ನಾವೇ. ಹಾಗಾದ್ರೆ ಡಾಕ್ಟ್ರು MBBS ಓದಿರ್ತಕ್ಕಂಥವ್ರು. ಆಮೇಲೆ ಲಿವರ್ ಡ್ಯಾಮೇಜು, ಕಿಡ್ನಿ ಡ್ಯಾಮೇಜು, ಇನ್ನೊಂದು ಡ್ಯಾಮೇಜು. ವರ್ಸ್ಟ್ ನಿಮ್ಮ ಹ್ಯಾಬಿಟ್, ವರ್ಸ್ಟ್ ಹ್ಯಾಬಿಟ್ ಅದು. ತುಂಬ ಕೆಟ್ಟ ಅಭ್ಯಾಸಗಳದು, ದುರಭ್ಯಾಸಗಳದು. ಕೇಳೋಲ್ಲ, ಮಾಡೋಲ್ಲ, ಕಾಯೋಲ್ಲ. ನೆನ್ಪಿಟ್ಕೊಳ್ಳಿ, ಅದೊಂದು ದೊಡ್ಡ ಪಾಠ. ಕಳೆದುಕೊಂಡ ಮೇಲೆ ನಮ್ಮ ಗುರುಗಳು ಇನ್ನೊಬ್ರು ಇದ್ರು. ಅವರು ಯಾವಾಗಲೂ ಹೇಳೋದು, ನಾನು ಬಂಗಾರದ ಮೊಟ್ಟೆ ಇಡೋ ಕೋಳಿ ಅಂತ. ಎಷ್ಟು ಬಾರಿ ಕುಯ್ದು ಬಿಟ್ಟಿದ್ದಾರೆ, ನಾನು ಹೇಳಿದ್ದೀನಿ ಸುಮ್ನೀರಿ ಗುರುಗಳೇ ಅಂತ. ತುಂಬಾ ಜನ ಅವ್ರ ಮೊಟ್ಟೆ ಅಲ್ಲ, ಒಕ್ಕಳಿಗೆ ಹಾಕ್ಬಿಟ್ಟಿದ್ದಾರೆ, ಹೊಟ್ಟೆಗೆ ಹಾಕಿದ್ದಾರೆ.
ಕುಯ್ದು ಎಷ್ಟು ಮೊಟ್ಟೆಗಳಿರುತ್ತೋ ಅಂತ ಕಳ್ಕೊಂಡ್ರು. ದ ವರ್ಸ್ಟ್ ಪೀಪಲ್ ವಿಲ್ ಟೀಚ್ ಯು ದ ಬೆಸ್ಟ್ ಲೆಸನ್. ಈಗ ನೋಡಿ ಆ ಪುಣ್ಯಾತ್ಮ, ಮೊಟ್ಟೆನೂ ಇಲ್ಲ ಕೋಳಿನೂ ಇಲ್ಲ, ನನ್ನ ಪಾಡಿಗೆ ನಾನು ಇದ್ದೀನಿ, ಹೋಗೋ ಒಳ್ಳೇದಾಯ್ತು. ನಾನು ಬೆಳೆದಿರುವ ಈ ಅಗಾಧತೆಯಲ್ಲಿ ಇದೆಲ್ಲ ಸಿಕ್ತಿತ್ತು ಅವರಿಗೆ, ಅವ್ರು ಬಂದು ಒಂದು ಬೊಗಸೆ ಅಷ್ಟೇ. ದ ವರ್ಸ್ಟ್ ಕೆಚ್ಚಲಿಗೆ ಕುಯ್ದು ಬಿಟ್ಟಿದ್ದಾರೆ. ಇನ್ನೆಲ್ಲಿಂದ ಹಾಲು ಬರುತ್ತೆ? ಬರೆದಿಟ್ಕೊಳ್ಳಿ ಮಕ್ಕಳೇ, ಜೀವನದಲ್ಲಿ ನಾವು ಯಾರನ್ನೂ ದೋಷ ತಪ್ಪು ಹೇಳುವುದು ಬೇಡ. ಒಳ್ಳೆ ವ್ಯಕ್ತಿಗಳು ಒಂದೊಳ್ಳೆ ಅನುಭವ, ಒಂದೊಳ್ಳೆ ಖುಷಿಯನ್ನು ಕೊಟ್ಟು ಹೋಗಿದ್ದಾರೆ. ಕೆಲವು ಕೆಟ್ಟ ವ್ಯಕ್ತಿಗಳು ನಮಗೊಂದು ವಿಶೇಷವಾಗಿ ಅನುಭವ ಕೊಟ್ಟು ಹೋಗಿದ್ದಾರೆ. ಅನುಭವ ಬೇಡಪ್ಪ, ಆ ಜಾಗ ಬೇಡ, ಆ ವ್ಯಕ್ತಿ ಬೇಡ, ಆದರೆ ವರ್ಸ್ಟ್ ಪೀಪಲ್ ಇದಾರಲ್ವಾ, ನಮ್ಮ ಜೀವಮಾನದಲ್ಲಿ ಯಾವ ಯೂನಿವರ್ಸಿಟಿ ಇರ್ಬೋದು, ಯಾವ ಶಾಲೆ ಇರ್ಬೋದು, ಯಾವ ಕಾಲೇಜ್ ಇರ್ಬೋದು, ಯಾರೂ ಕಲಿಸದಂಥ ಒಂದು ಅದ್ಭುತವಾದಂಥ ಪಾಠವನ್ನು ಕಲಿಸಿಟ್ಟು ಹೋಗಿರ್ತಾರೆ. ನಿಮಗೆ ಯಾವ ಕಾಲೇಜಲ್ಲಾದರೂ ಈ ಥರ ಮೋಸದ ಹೇಳ್ಕೊಡ್ತಾರೆ, ಸ್ಕೂಲಲ್ಲಿ ಹೇಳ್ಕೊಡ್ತಾರೆ, ಹಿಂಗೆ ಮೋಸ ಮಾಡ್ತಾರೆ, ನೀವು ಹಿಂಗಿರ್ಬೇಕು, ಯಾರು ಯಾವಾಗ ಮನುಷ್ಯ ಯಾವಾಗ ಹೆಂಗಿರ್ತಾನೆ ಅನ್ನೋದೇ ಗೊತ್ತಿಲ್ಲ ಮಕ್ಕಳ. ಮಾರಿಯಾಗಿ ಬಿಟ್ಟಿದ್ದಾನೆ ಅವನು. ಸೊ ಈ 3 ವರ್ಡ್ಸ್ ಅನ್ನು ಬರೆದಿಟ್ಕೊಳ್ಳಿ ಮಕ್ಕಳ. ಕೆಲವು ಒಳ್ಳೆ ಸಂದರ್ಭ, ಒಳ್ಳೆ ವ್ಯಕ್ತಿಗಳು ನಮಗೊಂದು ಒಳ್ಳೆ ಸಂತೋಷ ಕೊಟ್ಟಿರ್ತಾರೆ. ಕೆಲವು ಕೆಟ್ಟ ವ್ಯಕ್ತಿಗಳು ನಮಗೊಂದು ಅನುಭವ ಕಲಿಸೋಗಿರ್ತಾರೆ. ಕರೆಂಟು ಇನ್ಮೇಲೆ ಮುಟ್ಟಿದ್ರೆ ಅಬ್ಬೂ ಆಗುತ್ತೆ, ಮುಟ್ಟಲ್ಲ. ಬಾಳೆಹಣ್ಣು ತಿಂದ್ಬಿಟ್ಟು ಇಮಿಡಿಯೇಟ್ ನೀರು ಕುಡಿದ್ರೆ ಧಡಕ್ಕಂತ ಥ್ರೋಟ್ ಇನ್ಫೆಕ್ಷನ್ ಆಯ್ತು, ಹಿಂಗಾಗುತ್ತೆ. ಹೇಗೆ ಮಾಡ್ಕೊಳ್ಳೋಣ? ವಾಕಿಂಗ್ ರೆಗ್ಯುಲರ್ ಆಗಿ ಇಟ್ಕೊಂಡ್ರೆ ಕಂಟ್ರೋಲ್ ಡಯಟಲ್ಲಿ ಇಟ್ಕೋಬಹುದು. ಟೈಮಿಗೆ ಸರಿಯಾಗಿ ತಿಂದ್ರೆ ಸರಿ, ಅವನ್ಯಾರೋ ಹೇಳ್ದ ಬಾರೋ, ತಿನ್ನೋ, ನಡಿಯೋ, ಕುಣಿಯೋ, ಓಡೋ ರಭಸದಲ್ಲಿ ಇವತ್ತು 20-25ಕ್ಕೆಲ್ಲ ಶುಗರ್ ಮನೆ ಭಾಗಕ್ಕೆ ತಂದು ಇಟ್ಕೊಬಿಟ್ಟಿದ್ವಿ, ಹುಟ್ಟು ಮಗುಗೆ ಬಂದು ಇಟ್ಕೊಬಿಟ್ಟಿದ್ವಿ. ರೈಟ್. ದೆನ್ 3ನೇದು ವರ್ಸ್ಟ್, ಅದು ಹೇಳಲೇಬೇಡಿ. ಅದೊಂದು ನಮಗೆ ಯಾವ ವಿದ್ಯಾಲಯವೂ ಕೂಡ ಕಲಿಸದ ಪಾಠಗಳನ್ನು ಈ ವ್ಯಕ್ತಿಗಳಿಂದ ಕಲಿತಕ್ಕಂಥದ್ದಾಗುತ್ತೆ. ನಾವು ನಂಬಲ್ಲ, ಮತ್ತೆ ಅನ್ನತಕ್ಕಂಥದ್ದು ಮಕ್ಕಳೇ. ಎಸ್, ನಂಬಬೇಡಿ, ಕೊಡಬೇಡಿ, ಬರೆದಿಟ್ಕೊಳ್ಳಿ ಇನ್ಮೇಲೆ. ಸೊ ಇನ್ಮೇಲೆ ಯಾರನ್ನು ಮಾಡೋದು ಬೇಡ. ಆದರೆ ಈ 3 ತಪ್ಪುಗಳನ್ನ ಸಿಕ್ಕಾಕೊಳ್ಳೋರು ಒಬ್ಬರಿದ್ದಾರೆ. ಒಂದು ನಕ್ಷತ್ರ ಇದೆ. ನಿಮ್ಮಷ್ಟು ಈ ವರ್ಸ್ಟ್ ಪೀಪಲ್ ಅನ್ನ ಮೀಟ್ ಮಾಡಿದಂಥವರು ಜಗತ್ತಲ್ಲಿ ನಾನು ಒಂದು ಟಾಪ್ 3 ರಾಶಿಗಳನ್ನ ನೋಡಿದ್ದಾನೆ. ಟಾಪ್ 3-4 ನಕ್ಷತ್ರಗಳಿದ್ದಾವೆ. ಅದರಲ್ಲಿ ನೀವು ಒಬ್ಬರೇ. ಹೌದು, ಈ 3 ಅನುಭವಿಸಿರ್ತೀರಿ. ಆದರೆ ಹೆಚ್ಚಾಗಿ ಈ ವರ್ಸ್ಟ್ ಪೀಪಲ್ ಸರ್ಕಲ್ಲೇ ನಿಮ್ಮನ್ನ ಕೆಳಗಡೆ ಹಾಕಿರೋದು, ನಿಮಗೆ ನಷ್ಟ ಮಾಡಿರೋದು, ಪಾಠ ಎಲ್ಲ ನಿಮ್ಮನ್ನು ಕಲಿಸ್ತಲೇ ಇರ್ತಾರೆ. ನೀವು ಎಷ್ಟು ಕಲಿತರೂ ಬಿಡೋದಿಲ್ಲ, ನೀವು ಸಿಕ್ಕಾಕೋತೀರಿ ಗಾಳಕ್ಕೆ. ಆ ನಕ್ಷತ್ರ ಯಾವುದು ಅಂತ ತಿಳ್ಕೋಬೇಕಾ? ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಹೌದು, ವರ್ಸ್ಟ್ ಪೀಪಲ್ ಬ್ರಿಂಗ್ಸ್ ಅ ಬಿಗ್ಗೆಸ್ಟ್ ಲೆಸನ್ ಅಂತ ಹೇಳಿದ್ನಲ್ಲ. ಕೆಲವು ದುಷ್ಟರಿದ್ದಾರಲ್ವಾ, ಅವರು ಕಲಿಸುವಷ್ಟು ಪಾಠ ಬೆಳೆದ ಮೇಲೆ ಬೆಳೆಸ್ಕೊಳ್ಳೋವರೆಗೂ, ಸಹಾಯ ತಗೊಳ್ಳೋವರೆಗೂ ಬೆನ್ನಿಗೆಲ್ಲ ಎದೆಗೇ ಚೂರಿ. ಪಾಪ ಒಬ್ಬ ಪುಣ್ಯಾತ್ಮ ಮೊನ್ನೆ ಮಾತಾಡ್ತೀನಿ, ಸರ್ ಸಾಕಿದ್ದೀನಿ ಸರ್, ನಿಂತಿದ್ದೀನಿ ಸರ್, ಮದುವೆ ಮಾಡಿಸಿದ್ದೀನಿ ಸರ್, ಸೀಮಂತ ಮಾಡಿಸಿದ್ದೀನಿ ಸರ್, ನೆರಳು ಕೊಟ್ಟಿದ್ದೀನಿ ಸರ್. ಸರ್, ವಿಷ ಆದರೂ ಕೊಟ್ಟಿದ್ರೆ ಒಂದೇ ಬಾರಿಗೆ ಹೋಗ್ತಿದ್ನೇನೋ. ಇಂಥ ಒಂದು
ಪರಮ ಕಿರಾತಕ ಒಂದು ಅನುಭವ. ಸುಮ್ಮನಿರಿ, ಸಾಕಾಗ್ಬಿಟ್ಟಿದೆ ಅಂತ. ಮಖ ನಕ್ಷತ್ರ ನೆನ್ಪಿಟ್ಕೊಳ್ಳಿ. ನೀವು ನೋಡಿದಷ್ಟು ಮನೋಜ್, ಮಮತಾ, ಮಂಜುನಾಥ್, ಈ ಮೀ ಮೇನಕ, ಮಹೇಶ್, ಮೋಹನ್, ಮೋಹಿನಿ, ಮೀ ಮೇ ಆ ಅಕ್ಷರಗಳು ಅದರಲ್ಲಿ ಬಂದಿರುತ್ತೆ. ಮಖ ನಕ್ಷತ್ರ, ಗಣಪತಿ ನಕ್ಷತ್ರ. ತರ ನೀವು ಬೃಹದಾಕಾರ ಮಕ್ಕಳೇ, ತರ ನೀವು ನಿಲ್ಲೋ ವ್ಯಕ್ತಿತ್ವ. ಪದೇ ಪದೇ ಗೊತ್ತಿಲ್ಲ ಅದು ಯಾಕೋ ಕರ್ಮಶಾಪವ. ಗಣಪತಿ ಏನು ಗೊತ್ತಿಲ್ಲ, ಎಲ್ಲ ವಿಷಯ ಒಳಗಡೆ ಇಟ್ಕೋತಾನೆ, ಅದಕ್ಕೆ ಹೊಟ್ಟೆ ದೊಡ್ಡದು. ಗಣಪತಿ ಆಕಾರದಲ್ಲಿಯೇ ಅಲ್ಲೊಂದು ಪ್ರಕೃತಿಯ ವಿಸ್ಮಯ ಇದೆ, ರಹಸ್ಯವಿದೆ. ಅದರಲ್ಲೂ ಹೊಟ್ಟೆ ಕಕ್ಕು ಆಗಿಲ್ಲವಂತೆ. ನೋವನ್ನೆಲ್ಲ ಒಳಗಡೆ ಇಟ್ಕೋಬೇಕು, ವಿಷವನ್ನೆಲ್ಲ ಇಟ್ಕೋಬೇಕು, ಬಾಧೆಯನ್ನೆಲ್ಲ ಹೊಟ್ಟೆಲ್ಲ. ಅದಕ್ಕೆ ಹೊಟ್ಟೆ ಸಂಕಟ ಅನ್ನೋದು ನಾವು. ಹೊಟ್ಟೆ ಸಂಕಟ ಸರ್, ಸಂಕಟ ಆಗೋಯ್ತು ಸರ್, ನನ್ನ ಸಂಕಟ ಯಾರಿಗೆ ಹೇಳ್ಕೊಳ್ಳಿ ಸರ್. ಹೊಟ್ಟೆ ಸ್ವಲ್ಪ ದಪ್ಪ ಇದೆ ಅಂದರೆ ಸಂಕಟ ಜಾಸ್ತಿ. ಹೌದು ಅಲ್ವೋ ಹೇಳಿ. ಮಖ ನಕ್ಷತ್ರದಾದ್ರೆ ಎಷ್ಟು ಬಾರಿ ಈ ಥರ ನೀವು ನೋವು ತಿಂದಿದ್ದೀರಿ? ಎಸ್ಪೆಷಲಿ ಈ ಎರಡು ನಿಮ್ಮ ಜೀವನದಲ್ಲಿ ಒಳ್ಳೆಯವ್ರು ಬಂದಿದ್ದಾರೋ ಇಲ್ಲವೋ, ಒಳ್ಳೆ ಕ್ಷಣಗಳು, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆದರೆ ಖಂಡಿತ ಹೇಳ್ತಾನೆ, ಕೆಟ್ಟ ವ್ಯಕ್ತಿಗಳು, ದುಷ್ಟ ವ್ಯಕ್ತಿಗಳು ಪದೇ ಪದೇ ಬಂದಿರ್ತಾರೆ. ಬಟ್ ನೀವಾದರೂ ನೀವು ನಿಲ್ತೀರಿ. ಇದೇ ಆಗಿರೋದು. ಈ ಎರಡು ವ್ಯಕ್ತಿಗಳು ನಮ್ಮನ್ನ ನಜ್ಜುಗೊಜ್ಜು. ನೀವೇ ಬೆಳೆಸಿರ್ತೀರಿ, ನೀವೇ ಕಲಿಸಿರ್ತೀರಿ, ನೀವೇ ಒಂದು ದಾರಿ ತೋರಿಸಿರ್ತೀರಿ. ಬಟ್ ಯಾರೂ ನಿಮ್ಮನ್ನು ಅರ್ಥ ಮಾಡ್ಕೊಂಡಿರಲ್ಲ. ಹೌದು ಅಲ್ವೋ ಹೇಳಿ ಕಾಯ್ತಿರ್ತಾನೆ. ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ ಅನ್ನತಕ್ಕಂಥದ್ದಕ್ಕೆ. ಹೌದು ಮಕ್ಕಳೇ, ನಿಮ್ಮ ಕಣ್ಣೀರು ಯಾರಿಗೂ ಗೊತ್ತಿರಲ್ಲ. ತುಂಬ ಆತ್ಮೀಯರು ಯಾರೋ ಒಂದಿಬ್ಬರು ಇರ್ತಾರೆ, ಯಾರೋ ಒಂದಿಬ್ಬರು ಮೂವರು. ನಿಮಗೆ ಯಾರೂ ಮಿತ್ರರಿಲ್ಲ, ನಿಜ ಹೇಳ್ತಾನೆ. ಬರೆದಿಟ್ಕೊಳ್ಳಿ. ಎಲ್ರಿಗೂ ನೀವು ಬೇಕು, ನಿಮ್ಮ ಅಡ್ವೈಸ್ ಬೇಕು, ನಿಮ್ಮ ಸಜೆಷನ್ ಬೇಕು, ನಿಮ್ಮ ಗೈಡೆನ್ಸ್ ಬೇಕು, ಇಲ್ಲ ನಿಮ್ಮ ಕೆಲಸ ಬೇಕು, ಇಲ್ಲ ಒಂದು ಲೋಟ ತಂದು ಇಟ್ಕೊಳ್ಳೋಕ್ಕೆ ಒಬ್ಬ ಸೇವಕ ಬೇಕು. ಹೋಗಪ್ಪ, ನೀನು ಬದುಕ್ತೀಯ, ನಾನು ನಿಲ್ತೀನಿ, ನೀನು ಬೆನ್ನು ತಡ್ತೀನಿ ಅನ್ನತಕ್ಕಂಥ ವ್ಯಕ್ತಿಗಳು ಇಲ್ಲ, ನೆನಪಿಟ್ಟುಕೊಳ್ಳಿ. ಆದರೂ ನಂಬ್ತೀರಿ ಮಕ್ಕಳೇ. ನಿಮಗೆ ಆ ಥರ ಒಂದು ಗಣಪತಿ ಭಾವ, ವಕ್ರತುಂಡ ಮಹಾಕಾಯ, ಸೂರ್ಯಕೋಟಿ ಸಮಪ್ರಭ. ಹೌದು, ಕೋಟಿ ಸೂರ್ಯರಿಗೆ ಸಮಪ್ರಭ ನೀವು ಮಖ ನಕ್ಷತ್ರದವರು. ಅಷ್ಟು ವಿಷ ನುಂಗಿದ್ದೀರಿ, ಅಷ್ಟು ವಿಷ ನುಂಗಿದ್ದೀರಿ. The talent has been used, knowledge has been used, guidance has been used. ನಿಮ್ಮ ಕೆಲಸ ಆದಮೇಲೆ, ಅವ್ರ ಕೆಲಸ ಆದಮೇಲೆ ತಿರುಗಿ ನೋಡಿದ್ದಾರೆ ಅಂತೇಳಿ. ವೆರಿ ಫ್ಯೂ ಪೀಪಲ್, ತುಂಬ ಕೆಲವು ವ್ಯಕ್ತಿಗಳು ಮಾತ್ರವೇ. ಸುಮ್ಮನೆ ಬಳಸ್ಕೊಳ್ಳೋಕ್ಕಷ್ಟೇ. ನೀವು ನಿಮ್ಮ ಒಂದು ಬೇಜಾರು ತಪ್ಪು ತಿಳ್ಕೊಬೇಡಿ. ನೀವೊಂದು ತುಂಬ ಅಟ್ರಾಕ್ಟಿವ್ ಪರ್ಸನ್. ಆ ಅಟ್ರಾಕ್ಷನ್ಗೆ ಬಿದ್ದಿರೋರು ಜಾಸ್ತಿ, ಆ ವೈಬ್ರೇಷನ್ಗೆ ಬಿದ್ದಿರೋರು ಜಾಸ್ತಿ. ಬರೋದು ಛಾಯೆ ತಗೊಳ್ಳೋದು, ನಿಮ್ಮನ್ನು ಹಿಂಗೆ ನೋಡ್ತಿರ್ತಾರೆ. ನೀವು ಎಲ್ಲಿದ್ರು ಗುಂಪಿನಲ್ಲಿ ಗೋವಿಂದಲ್ಲ, ಗುಂಪಿನ ಹೊರಗಡೆ ನೀವು ಇರೋರು. ನೀವು ಸಿಂಹ ಯಾವತ್ತಿದ್ರು ಸಿಂಗಲ್ ಆಗೇ ಬರೋದು ಅಂತ ಹೇಳ್ತಿರ್ತಾರಲ್ವಾ, ಅದು ನೀವೇ. ಗುಂಪಲ್ಲಿ ಇರಲ್ಲ ನೀವು. ಎಲ್ಲೋ ಕೂತಿದ್ರು ಕೂಡ ಒಂದು ತುಂಬ ಒಂದು ಆ ರೀತಿ ಆಳಕ್ಕೆ ಇಳಿದು ನೋಡುವಂಥ ಒಂದು ಭಾವ. ಹೌದು ಅಲ್ವೋ ಹೇಳಿ? ಮಾತಾಡ್ತಿರ್ತೀರಿ, ಬಟ್ ಅಬ್ಸರ್ವೇಷನ್ ಇಸ್ ಬಿಗ್. ನಾಲೆಡ್ಜ್ ಬ್ಯಾಂಕ್ ಮಕ್ಕಳೇ. ನೀವೊಂದು ಜನ್ಮತ ನೀವೊಬ್ಬ ಮಹಾಗುರು, ಜನ್ಮತ. ಅದಕ್ಕೆ ನಾವು ವಿದ್ಯೆಯ ವಿಚಾರದಲ್ಲಿ, ಇಲ್ಲ ಕುಟುಂಬದ ವಿಚಾರದಲ್ಲಿ, ಇಲ್ಲ ಹೈಯರ್ ಎಜುಕೇಷನಲ್ಲಾದರೂ ಬ್ಲಾಕ್ ಕೊಟ್ಟು ಬರುತ್ತೆ, ಕರ್ಕೊಂಬರುತ್ತೆ. ಕಷ್ಟಪಟ್ಟು ಡಿಗ್ರಿ ಮುಗಿಸ್ಕೋಬೇಕು, ನಾನು ನೋಡಿದ್ದಾನೆ. ಬಟ್ ಅದ್ರ ಮೇಲೆ ಮಾಸ್ಟರ್ಸ್ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟಗಳನ್ನು ಕೊಡುತ್ತೆ. ಮಾಡಿದ್ಮೇಲೆ ಅದಕ್ಕೆ ತಕ್ಕದಾದಂಥ ಕೆಲಸ ಸ್ಥಾನ ಸಿಗಲಿಕ್ಕೂ ಹೋರಾಟ ಇರುತ್ತೆ. ಯಾರು ಬಳಸಿಕೊಂಡಿಲ್ಲ, ಯಾರು ನಿಮ್ಮ ನಾಲೆಡ್ಜು, ನಿಮ್ಮ ಟ್ಯಾಲೆಂಟು, ನಿಮ್ಮ ವಿದ್ವತ್ತು, ನಿಮ್ಮ ಆಕರ್ಷಣೆ. ಹೌದು, ನೀವೆಲ್ರಿಗೂ ಗೆಳೆಯನೇ.
ಎಲ್ರಿಗೂ ಗುರುನೇ, ಎಲ್ರಿಗೂ ಮಿತ್ರನೇ. ಆದರೆ ಯು ಆರ್ ಮೆಟ್ ದ ವರ್ಸ್ಟ್ ಪೀಪಲ್. ಆದ್ರೂ ಮತ್ತೆ ನಂಬ್ತೀರಿ ನೀವು ಮತ್ತೆ ನಂಬುತ್ತೀರಿ, ನೀವು ನಂಬ್ತೀರಿ. ಕಾರಣ ಗಣಪತಿ ಕಾರಕತ್ವ ಒಳಗಡೆ ಶಿಶು ಇದೆ. ಇರ್ಲಿ ಬಿಡಿ, ಪುಟ್ಟು ಕಣ್ಣುಗಳು, ನಿಮಗೆ ಪುಟ್ ಕಣ್ಣುಗಳೇ. ಮಖ ನಕ್ಷತ್ರಕ್ಕೆ ಕಣ್ಣುಗಳು ಚಿಕ್ಕದೆ, ಆಕಾರ ಚಿಕ್ಕದೆ, ಆದರೆ ದೀರ್ಘವಾದ ಹೊಟ್ಟೆ ಅಷ್ಟು ಇರುತ್ತೆ. ನೋಡೋಕ್ಕೆ ಸಣ್ಣವೇ, ಬಟ್ ಲಿಟ್ಲ್ ಬಿಟ್ ಹೊಟ್ಟೆ ಬಂದಿರುತ್ತೆ ನಿಮ್ಗೆ ಚಿಕ್ಕದಾಗಿ. ಹೌದು ಅಲ್ವಾ ಹೇಳಿ? ಖಂಡಿತ ಹೊಟ್ಟೆ ಇರುತ್ತೆ ನಿಮ್ಗೆ. ಪುಚ್ಚಿ ಆದ್ರೂ ಹಿಂಗ್ ಬಂದಿರುತ್ತೆ, ಹಿಂಗೆ ಒಂದು ಕಳಿಸುತ್ತಾರೆ. ತೃಪ್ತರು, ಸಂತೃಪ್ತರು. ಈಜಿದ್ರೆ ಸಮುದ್ರವನ್ನೇ ಈಜಬಲ್ಲೆ. ಸರಿಯಾದ ಒಬ್ಬರು ಪಕ್ಕದಲ್ಲಿ ಗುರುವಿದ್ದರೆ, ವ್ಯಾಸರಾಗಿ, ವೇದವ್ಯಾಸರಾಗಿ ಯಾರಾದ್ರೂ ನಿಮ್ ಜೊತೆಲಿ ಇದ್ಬಿಟ್ರೆ ನೀವೊಂದು ಅಸದಳ. ಬಟ್ ಊರಿಗೆಲ್ಲ ಗೈಡೆನ್ಸ್ ಮಾಡೋ ನೀವು, ನಿಮ್ಮ ಗೈಡೆನ್ಸ್ ನೀವು ಕೇಳಲ್ಲ. ಓ ನೈ ಚಲ್ಲೇಗ ನಾನು ನೋಡಿದ್ದಾನೆ. ನೀವು ಕೇಳಲ್ಲ ಅಷ್ಟು ಬೇಗ. ಕೇಳಿದಾಗೆ ಇರ್ತೀರಿ, ನೀವು ಮಾಡೋದೇ ಮಾಡ್ತೀರಿ. ಮಾಡಾದ ಮೇಲೆ ನೋವು ತಿಂತೀರಿ. ಅದಕ್ಕೆ ನಾವು ಪದೇ ನಿಮಗೆ ಮಾತ್ರ ಈ ಬ್ಯಾಡ್ ಪೀಪಲ್ ಆ್ಯಂಡ್ ದ ವರ್ಸ್ಟ್ ಪೀಪಲ್ ಬೋತ್ ಯು ವಿಲ್ ಮೀಟ್. ಗುಡ್ ಪೀಪಲ್ ಆಲ್ಸೋ ಇಸ್ ದೇ, ಬಟ್ ನೀವು ಒಂಥರ ಭಾವುಕರಲ್ವಾ, ಹೇಳ್ಕೊಳ್ಳಲ್ಲ. ಅದು ಸಮಸ್ಯೆ. ಆ ನೋವಿರ್ಬೋದು, ದುಃಖ ಇರ್ಬೋದು, ಬಾಧೆ ಇರ್ಬೋದು, ಸಂಕಟ ಇರ್ಬೋದು, ಯು ವಿಲ್ ನಾಟ್ ಸಿಟ್. ದಟ್ಸ್ ದ ಪ್ರಾಬ್ಲಮ್. ಅದು ಇರತಕ್ಕಂಥದ್ದು. ನನ್ಗೆ ಅದೇ ಒಂದು ಆಲೋಚನೆ. ಎಷ್ಟು ಜನ ಮಖ ನಕ್ಷತ್ರದವರು ಇಂಥ ಅನುಭವಗಳಾಗಿದೆ ಗುರುಗಳೇ, ನಡೆದಿದೆ ಗುರುಗಳೇ. ಅನ್ನ ಇಟ್ಟ ತಟ್ಟೆನೆ, ಅನ್ನ ಇಟ್ಟ ತಟ್ಟೆ, ಅರೆ ಕೈಯೇ ನಡೆದಿದೆ ಗುರುಗಳೇ. ಈ ಮೂರ್ಖರ ಜೊತೆ ನಾನು ಹೆಂಗ ತಾನೇ ಇದ್ನೋ ಇದ್ದೀನಿ ಗುರುಗಳೇ. ಹೌದು ಅಲ್ವೋ ಕಾಯ್ತಿರ್ತೇನೆ ಮಕ್ಕಳೇ, ಎಷ್ಟು ಕಮೆಂಟ್ಸ್ ಹಾಕ್ತೀರಿ ಅಂತ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಯಾರನ್ನು ಹೊಣೆಗಾರಿಕೆ ಮಾಡಬೇಡಿ. ಯಾರನ್ನು, ನಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಯಾವುದೇ ಘಟನೆಗಳಿಗೆ ಯಾರೂ ಹೊಣೆಗಾರರಲ್ಲ. ಮಖ ನಕ್ಷತ್ರ ಹೌದು ಅಲ್ವೋ ಹೇಳಿ? ನಿಮ್ಮ ಅತಿಯಾದ ಆ ನಂಬಿಕೆಯೇ, ಒಳ್ಳೆತನವೇ, ಆ ಗೈಡೆನ್ಸೇ, ನಿಂತಿರೋ ಒಂದು ರಕ್ಷಣೆಯೇ. ಗಣೇಶನ ಮೊದಲೇ ಪೂಜೆ ಮಾಡಿದ್ರು ಅಷ್ಟೇ, ಆಮೇಲೆ ಗಣೇಶನ ಕಡೆ ನೋಡೋದೇ ಇಲ್ಲ. ಅದಕ್ಕೆ ಎಷ್ಟೋ ಮನೆಗಳಲ್ಲಿ ಗಣೇಶ ವಿಗ್ರಹಗಳು ತುಂಬಿಸಿಟ್ಕೊಬಿಟ್ಟಿರ್ತಾರೆ ನೋಡಿ. ಅದಕ್ಕೆ ಆ ಮನೆಗಳು ಎಳೆದಾಟ. ತುಂಬ ಗಣೇಶನ ವಿಗ್ರಹಗಳನ್ನು ತುಂಬಿಸಿಟ್ಕೋಬಾರ್ದು ಅಂತೀವಿ. ನಿತ್ಯ ಅದೊಂಥರ ಮಗು ಥರ ಆರಾಧಿಸ್ತಿರ್ಬೇಕು, ಪೂಜಿಸ್ತಿರ್ಬೇಕು, ನೈವೇದ್ಯ ಇಡಬೇಕು, ಅದಿರಬೇಕು. ಯಾರೋ ಗಿಫ್ಟ್ ಕೊಟ್ಟರು ತೊಗೊಬಂದು ತುಂಬಿಸು, ಯಾರೋ ಗಿಫ್ಟ್ ಕೊಟ್ಟರು ಮನೆಗೆ ತೊಗೊಬಂದು ತುಂಬಿಸು. ಎಲ್ಲಿದೆ? ಒಂದು ಮಗು ಮನೇಲಿ ಇಟ್ಟಿದ್ರಿಂದ ಅದಕ್ಕೆ ಕಾಲಕ್ಕೆ ಸ್ನಾನ, ಬಟ್ಟೆ, ಪೂಜೆ, ಒಂಥರ ಪ್ರಸಾದ ತಿನ್ನಿಸ್ತೀವಿ, ಆಡಿಸ್ತೀವಿ, ಕುಣಿಸ್ತೀವಿ, ಕೇರ್ ತಗೋತೀವಿ. ಒಂದು ಶೀತ ಆದರೆ ಡಾಕ್ಟ್ರು ಹೆಂಗೆ ನೋಡ್ಕೋತೇವೆ. ಗಣೇಶ ವಿಗ್ರಹಗಳು ಮನೇಲಿದ್ರೆ ಆ ರೀತಿ ಎಲ್ಲ ವಿಗ್ರಹಕ್ಕೂ ಪೂಜೆ ಮಾಡಬೇಕು. ಇಲ್ಲ, ಅಷ್ಟು ತುಂಬಿಸ್ಕೋಬಾರ್ದು. ಎಚ್ಚರಿಕೆ ಅಂತ ಹೇಳ್ತಾ, ನೀವು ನೋಡಿ, ನೀವು ನಿಮ್ಮ ಮನೆಯಲ್ಲಿ ಆಗ್ತಿರೋ ಕೆಲಸ ಕಾರ್ಯ ವಿಘ್ನಗಳಾಗ್ತಿದೆ ಅಂದರೆ ಗಣೇಶನ ವಿಗ್ರಹ ಎಷ್ಟು ತುಂಬಿಸ್ಕೊಂಡಿದ್ದೀರಿ, ವಿಗ್ರಹಗಳು ಎಷ್ಟು ತುಂಬಿಸ್ಕೊಂಡಿದ್ದೀರಿ. ಪೂಜೆ ಇಲ್ಲದ ವಿಗ್ರಹಗಳು ಯಾರೋ ಕೊಟ್ಟರು ತೊಗೊಂಡು ಬಂದು ಕಬೋರ್ಡು, ಶೆಲ್ಫು ಈ ಥರ ತುಂಬಿಸಿಟ್ಕೊಬಿಟ್ಟಿರ್ತೀರಿ. ಈಗ ನಿಮ್ಮ ಮನೆಗೆ ನಿಮ್ಮ ತಂದೆ ತಾಯಿ ಇದ್ದಾರೆ, ಮಕ್ಕಳು. ಒಂದು ಉದಾಹರಣೆ ಆಯ್ತಾ, ಕರ್ಕೊಂಡು ಬಂದ್ರಿ, ನಿಮ್ಮ ಅತ್ತೆ ಮಾವನ ಕರ್ಕೊಂಡು ಬಂದ್ರಿ, ನಿಮ್ಮ ಅಜ್ಜ ಅಜ್ಜಿ ಕರ್ಕೊಂಡು ಬಂದ್ರಿ, ಹಿರಿಯರು ಯಾರು ದೊಡ್ಡಮ್ಮ ದೊಡ್ಡಪ್ಪ ಯಾರನ್ನೋ ಕರ್ಕೊಂಡು ಬಂದ್ರಿ. ಟೈಮ್ ಸರಿಯಾಗಿ ಸ್ನಾನಕ್ಕೆ ನೀರಿಲ್ಲ, ಬಟ್ಟೆ ಇಲ್ಲ, ತಿಂಡಿ ಇಲ್ಲ, ಮಲ್ಗೋಕ್ ವ್ಯವಸ್ಥೆ ಇಲ್ಲ. ಬೇಡ, ನೀವು ಮದುವೆ ಆದ್ರಿ ಒಂದು ಹೆಣ್ಮಗು ನೋಡಿ, ಆ ಹೆಣ್ಮಗು ಅಕೌಂಟಲ್ಲಿ ಅವನು
ಎಂಥ ವ್ಯಕ್ತಿ, ಎಲ್ಲ ಅಮ್ಮನ ಕೈ ಕೊಡ್ತಾನಂತೆ, ಮತ್ತಿನ್ನೇನಕ್ಕೆ ಹೆಂಡ್ತಿ ಬೇಕಂತೆ, ಎಲ್ಲೋ ಡೆಲ್ಲಿಲಿದ್ದಾನೆ. ಇವ್ರ ಮನೆ ಬಂಗಾರ ಆಗೋಗ ಅವಳು ಅಳುವಾಗ ಅವನಿಲ್ಲ. ವೆನ್ ಶಿ ಇಸ್ ಇನ್ ಪೇನ್, ದುಃಖವಾದಾಗ ಧೈರ್ಯಕ್ಕಿಲ್ಲ, ಸಮಾಧಾನಕ್ಕಿಲ್ಲ. ಅಲ್ಲಿ ಮನಿ ಮೇಕಿಂಗ್ ಮೆಷಿನ್ ತಗೊಂಡ್ ಬಂದು ಅಮ್ಮನ್ ಕೊಡು, ಇರು ಅಡ್ಜಸ್ಟ್ ಮಾಡ್ಕೊ, ಈ ಅಡ್ಜಸ್ಟ್ ಮಾಡ್ಕೋತಾಳಪ್ಪ. ಏನಾದ್ರು ಒಂದು ಭದ್ರತೆ, ಒಂದು ಇನ್ಶೂರೆನ್ಸು, ಸೇಫ್ಟಿ, ಒಂದು ಬಂಗಾರ, ಒಂದಷ್ಟು ದುಡ್ಡು. ಆ ಮಗುನು ಹೋಗ್ಲಿ ಬಿಡು, ನನ್ನ ಗಂಡ ದುಡಿತಿದ್ದಾನೆ, ನನಗೋಸ್ಕರ ತಾನೆ, ನನ್ನ ಮಗುಗೋಸ್ಕರ ತಾನೆ, ಏನೂ ಇಲ್ಲ. ಹೌದಲ್ವಾ? ಯೋಚನೆ ಮಾಡಿ ನೋಡಿ, ಅದೆಷ್ಟು ಒಂದು ಒದ್ದಾಡ್ತಿರುತ್ತೆ ಆ ಮಗು. ಏನು ಆ ಒಂದು ನಿಲ್ಲಲಿಕ್ಕೆ, ಈಗ ಎದ್ದು ಹೊರಗಡೆ ಬರಲಿಕ್ಕೆ, ಈ ಥರ ತುಂಬ ನೋಡ್ತಿರ್ತಾನೆ ಮಕ್ಕಳು. ಜೀವನದಲ್ಲಿ ಈ ಥರದ ಕದಲಿಕೆಗಳಿರ್ತವೆ. ದಯಮಾಡಿ ನಮ್ಮ ಸಂಚಿಕೆ ಮೆಚ್ಚುಗೆ ಆದವರು, ಇಷ್ಟ ಆದವರು ನಿಮ್ಮ ಆತ್ಮೀಯರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕೆ ಇನ್ನೊಬ್ಬರ ಜಾತಕಗಳನ್ನು ಕೆಲವೊಂದು ಸಮಯ ನಿಮ್ಮ ಜೊತೆ ಪರಾಮರ್ಶೆ ಮಾಡ್ತೇನೆ ಅನ್ನೋದು ಕೂಡ ಒಂದು ಕಾರಣ ಹೇಳ್ಬಿಡ್ತಾನೆ. ನಿಮ್ಮ ಜೀವನದಲ್ಲೂ ಗೊತ್ತೋ ಗೊತ್ತಿಲ್ಲದೆಯೋ ಈ ಥರದ ಘಟನೆಗಳು ನಡೆದು ಬಿಟ್ರೆ, ಸಿಕ್ಕಾಕೋಬಿಟ್ರೆ, ಆಗಬಾರ್ದು ಅನ್ನೋ ಒಂದು ಕಕ್ಕುಳುತ್ತೆ. ನೀವು ಬರಲೇಬಾರ್ದು ನನ್ನ ಹತ್ರ ಅಂತ ಆಸೆ, ನೀವು ಬರಲೇಬಾರ್ದು ಅಂತ. ಹಾಗೆ ನಿಮ್ಗೆ ಗೈಡೆನ್ಸ್ ಸಿಕ್ಬಿಡ್ಬೇಕು. ನೀವು ಆ ಸುಳಿಲಿ ಬ್ಯಾಡ್ ಪೀಪಲ್, ವರ್ಸ್ ಪೀಪಲ್, ಇದು ಯಾವುದೂ ಬೇಡ. ಆಲ್ವೇಸ್ ಮೀಟ್ ಗುಡ್ ಪೀಪಲ್ ಅನ್ನೋದು ನನ್ನ ಆಸೆ. ನೀವು ಯಾವಾಗಲೂ ಹ್ಯಾಪಿ ಆಗಿರಬೇಕು ಅನ್ನೋದೇ ನನ್ನ ಆಸೆ. ಬರಲೇಬಾರ್ದು. ನೀವು ಬರ್ತೀರಿ ಅಂದ್ರೆ 100 ಬಾರಿ ಯೋಚನೆ ಮಾಡ್ತೀನಿ, ಯಾಕೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ವಾ ಅಂತ. ಎಚ್ಚರಿಕೆ ಅಂತ ಹೇಳ್ತಾ, ಮಖಾ ನಕ್ಷತ್ರ, ಮೇಷರಾಶಿ. ಚಂದ್ರ ವಿಶೇಷವಾಗಿ ಕೇತು ಸಾರದಲ್ಲಿದ್ದು, ಕೇತು ಸೂರ್ಯನ ಸಾರದಲ್ಲಿದ್ದು, ಸೂರ್ಯನ ಭಾವದಲ್ಲಿರೋದ್ರಿಂದ ಚೆನ್ನಾಗಿದೆ. ಸ್ವಲ್ಪ ಸುಡುತ್ತೆ. ವಿಪರೀತ ಬಲವಿರತಕ್ಕಂಥವ್ರು, ವಿಪರೀತ ಅಧಿಕಾರ ಇರತಕ್ಕಂಥವರಿಗೆ ಒಂದು ಸ್ವಲ್ಪ ಭಾರವೇ, ಟೆನ್ಷನ್ನೇ, ಸ್ವಲ್ಪ ಜಾಗರೂಕತೆ ಮಕ್ಕಳ. ಅಧಿಕಾರ ಅಂದಮೇಲೆ ಅದು ಹಾಗೆ ಎಷ್ಟು ಎತ್ತರಕ್ಕೆ. ಇವಾಗ ನೋಡಿ, 2 ಇಡ್ಲಿ ತಿಂದು ಜೀರ್ಣ ಮಾಡ್ಕೊಳ್ಳೋಕ್ಕೂ, 10 ಇಡ್ಲಿ ತಿಂದು ಜೀರ್ಣ ಮಾಡ್ಕೊಳ್ಳೋಕ್ಕೂ, ಒಂದು 50 ಇಡ್ಲಿನೂ ತಿನ್ನೋರು ಇದ್ದಾರೆ. ನಾವು 1 ಮೊಟ್ಟೆ ತಿಂದು ಜೀರ್ಣಿಸ್ಕೊಳ್ಳೋಕ್ಕೂ, 4 ಮೊಟ್ಟೆ ತಿಂದು ಜೀರ್ಣಿಸ್ಕೊಳ್ಳೋಕ್ಕೂ, 40 ಮೊಟ್ಟೆ ತಿಂದು ಜೀರ್ಣಿಸ್ಕೊಳ್ಳೋಕ್ಕೂ ವರ್ಕೌಟ್ ಬೇಕು. ಹೌದಲ್ವಾ? 40 ಮೊಟ್ಟೆ ತಿನ್ನೋರು ಯಾರು? ಜಿಮ್ಮರ್ಸು, ಬಾಡಿ ಬಿಲ್ಡರ್ಸು, ಬಾಕ್ಸರ್ಸು. ಅವ್ರಿಗೆ ಅದು ಬೇಕು, ಪ್ರೋಟೀನ್ ಬೇಕು, ಅಷ್ಟೇ ಶಕ್ತಿ ಕರಗಿಸ್ಬೇಕು. ಅವ್ರು ದಿನಕ್ಕೊಂದು 4 ರಿಂದ 6 ಗಂಟೆ ವರ್ಕೌಟ್ ಮಾಡ್ತಿರ್ತಾರೆ. ನಾವೆಲ್ಲಿ 40 ನಿಮಿಷ ಮಾಡೋಲ್ಲ. ಏನಕ್ಕೆ ಬೇಕು ಅಷ್ಟು ವರ್ಕೌಟ್ ಮಾಡ್ಬೇಕಂದ್ರೆ ಎಷ್ಟು ಪೇನ್ ಆಗುತ್ತೆ ಗೊತ್ತಾ? ಭಾರಗಳು ಎತ್ತಿ ಮಾಡಿ ಗುದ್ದಾಡಿ, ಆ ಕುಸ್ತಿ, ಆ ಮಲ್ಲ ಯುದ್ಧ, ಮುಷ್ಟಿ ಯುದ್ಧ, ಗದಾ ಯುದ್ಧ, ಗದೆಗಳೆತ್ತು, ಆ ಮುದ್ಗ ಎತ್ತು, ಸುತ್ತು, ಅದೆತ್ತು, ಇದು ಮಾಡು. ಸುಮ್ಮನೆ ಅಲ್ಲ, ಅಮ್ಮಮ್ಮ ಅನ್ಸ್ಬಿಡುತ್ತೆ. ಕಡಿಮೆ ಅಂದ್ರೂ ಅವರೊಂದು 500 ರಿಂದ 5,000 ಬಸ್ಕಿ ಹೊಡಿಯೋರಿದ್ದಾರೆ. ನಮ್ಮ ಕೈಯಲ್ಲಿ 50 ಬಸ್ಕಿ ಹೊಡಿಲಿಕ್ಕಾಗಲ್ಲ. ನಮಗ್ ಶಕ್ತಿ ಅಷ್ಟೇ, ಅಷ್ಟಕ್ಕೆ ತಕ್ಕಂಥದ್ದೇ ತಗೋಬೇಕು, ಅದಕ್ಕೆ ಮೀರಿದ್ದಾಗಲ್ಲ. ಸೊ ಅವ್ರು ಅಷ್ಟು ತಗೋತಿದ್ದಾರೆ ಅಂದ್ರೆ ಅಷ್ಟು ನೋವನ್ನು ತಡೆದುಕೊಳ್ಳುವಂತ ಶಕ್ತಿ ಕೊಟ್ಟಿರ್ತಾನೆ, ತಗೊಳ್ಳೇಬೇಕು. ಎತ್ತರದ ಸ್ಥಾನ, ಎತ್ತರದ ವಾರವೇ. ನೋಡಿ, ಹೇಳಿದ್ದೆ, ಶನಿ ಕುಜಪ್ಪ ಷಷ್ಠಾಷ್ಟಕದಲ್ಲಿದ್ದಾನೆ. ಏನಾದ್ರೂ ಒಂದು ತರ ದೊಂಬಿ ಗೊಂದಲ. ಅಲ್ಲಿ ನೋಡಿ, ಮನುಷ್ಯ ಎಷ್ಟು ಮೃಗ ಆಗಿದ್ದಾನೆ ಅಂದ್ರೆ 93 ಲಕ್ಷ ಸಿಕ್ಕಾಕೊಂಡ್ಬಿಟ್ರೆ ಶೂಟ್ ಮಾಡಿ ಬೆಸಾಕ್ಬಿಡ್ತಾರೆ ಪೊಲೀಸ್ ಅವರು, ಚೇಸಿಂಗಲ್ಲೇ. ನೆನ್ಪಿಟ್ಕೊಳ್ಳಿ, ಬರೀ 93 ಲಕ್ಷಕ್ಕೆ 2 ಜೀವ ತೆಗೆದು ಬಿಟ್ಟಿದ್ದಾರೆ ಪೆದುಗುಂಡುಗಳು. ಜೀವ ತೆಗೆದು ದುಡ್ಡು ತಗೊಬಂದು ಇಟ್ಕೊಳ್ಳೋದು, ಅದು ನಮಗೆ ನೆಮ್ಮದಿ ಕೊಡುತ್ತೆ. ಎಷ್ಟು ದಿನ ಇರುತ್ತೆ? 93 ಲಕ್ಷ ಒಂದು 2-3 ಕದ್ಕೊಂಡು ನೋಡೋಗಿದ್ದೀರಿ ಪ್ಲಾನ್ ಮಾಡ್ಕೊಂಡು. ಆ ಗನ್ನಿಗೆ ಎಷ್ಟು ದುಡ್ಡು ಖರ್ಚು ಮಾಡಿರ್ತೀರಿ ಯೋಚನೆ ಮಾಡಿ. ಪೊಲೀಸ್ ನಿಮ್ಮನ್ನ ಹಂಟ್ ಮಾಡ್ತಿರುತ್ತೆ. ನಿದ್ದೆ ಬರುತ್ತಾ? ಆ ನೋಟುಗಳ ಸೀರಿಯಲ್ಸ್ ಎಲ್ಲ ಎಂಟ್ರಿ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೀವು ಅಂದ್ಕೊಂಡಾಗಲ್ಲ. ಒಂದು ನೋಟು ಬಳಸಿದ್ರು ನಿಮ್ಮನ್ನ ಎಲ್ಲಿದ್ರಿ ಅಂತ ಇನ್ನ ಮೇಲೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಗುರು ವಕ್ರ ನೋಡಿ, ಒಬ್ಬ ನಟನ ಮನೆಯಲ್ಲಿ ಹೋಗಿ ಚುಚ್ಚಿದ್ರೆ ಇಮ್ಮಿಡಿಯೇಟು ಅಲ್ಲೊಂದು ಹೆಚ್ಚು ಕಡಿಮೆ ಆಗಿದೆ. ಅಲ್ಲಿರೋ ಸೆಕ್ಯೂರಿಟಿಗಳೇ ಕತೆ ಅದು ಇದು ಅಂತಕ್ಕಂಥದ್ದೇನೋ ಹಿಡ್ಕೊಂಡು ಬಂದು ನಿಂತಿದ್ದಾರೆ ಪೊಲೀಸ್ ಅವರು. ಆಲ್ರೆಡಿ ಒಂದು 3-4 ಜನ ಅರೆಸ್ಟು. ದ ಟೆಕ್ನಾಲಜಿ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೀ ಚೀಟಿಂಗಿಗೆ ಅಷ್ಟೇ ಅಂತ ಅನ್ಕೋಬೇಡಿ. ಏನೇನೋ ಮಾರ್ಫೇಜ್ ಮಾಡ್ಬಿಡೋದು, ಇನ್ನೊಂದು ಡೈಲಾಗ್ನ ಇನ್ನೊಂದು ತಿರುಗಿಸ್ಬಿಡೋದು, ಬೇರೆ ಬೇರೆ ಏನೇನೋ ಟೆಕ್ನಿಕ್ ಹಿಡೀಲಿಕ್ಕೆ ಅದರ 10 ಪಟ್ಟು ಟೆಕ್ನಾಲಜಿ ಇಟ್ಕೊಂಡಿದ್ದಾರೆ.
ಹೌದು, ಬೀಳ್ಸೋಕ್ ನೀವು ರೆಡಿ ಇದ್ರೆ ಕಾಯೋಕೆ ಹಿಡ್ಕೊಳ್ಳೋಕೆ 10 ಜನ ಇದ್ದಾರೆ. ಏನಿದು? ಇನ್ನೊಬ್ಬರು ಜೀವ ತೆಗೆದು ಆಫ್ಟರ್ ಆಲ್ 1 ಕೋಟಿ ದುಡಿಲಿಕ್ಕಾಗಲ್ವಾ? ಈ ಬುದ್ಧಿಶಕ್ತಿ, ಆ ಚೇಜಿಂಗು, ಪ್ಲಾನಿಂಗು, ಡಿಸೈನಿಂಗು, ಗನ್ನಿಂಗು ಎಲ್ಲ ಮಾಡಿದ್ರಲ್ವಾ? ಇದೇ ಬುದ್ಧಿಶಕ್ತಿಯನ್ನು ಒಂದು ಟ್ಯೂನ್ ಮಾಡ್ಕೊಂಡಿದ್ದಿದ್ರೆ ಹೆಂಗೆ ನಾವು 1 ಕೋಟಿನ ಒಂದು 3 ವರ್ಷದಲ್ಲಿ ನ್ಯಾಯಬದ್ಧವಾಗಿ, ಧರ್ಮಬದ್ಧವಾಗಿ ದುಡಿಬೋದು. ಅಂದ್ರೆ ಎಲ್ಲರೂ 1 ಕೋಟೀಶ್ವರ ಆಗ್ತಾರೆ. ಪೆದಗುಂಡುಗಳು ಎಲ್ಲರೂ ಆಗ್ತಾರೆ. ಇವತ್ತು ಪ್ರತಿ ನೆನ್ಪಿಟ್ಕೊಳ್ಳಿ, 5 ದಿನಕ್ಕೊಬ್ಬ ಕೋಟೀಶ್ವರ ನಮ್ಮ ಭಾರತದಲ್ಲಿ ಉತ್ಪತ್ತಿ ಆಗ್ತಿದ್ದಾನೆ. ಕೋಟೀಶ್ವರ 5 ದಿನಕ್ಕೊಬ್ಬ. ನೆನ್ಪಿಟ್ಕೊಳ್ಳಿ. ಅವನಿಗೆ ಅದೊಂದು ನಂಬಿಕೆ, ತನ್ನ ಬುದ್ಧಿಶಕ್ತಿಯನ್ನ ಎಲ್ಲಿ ಬಳಸ್ಕೋಬೇಕು, ಹೇಗೆ ಬಳಸ್ಕೋಬೇಕು ಅಂತ ಸರಿಯಾದ ದಾರಿಯಲ್ಲಿ. ಸ್ಟಾರ್ಟಪ್ ಕಲ್ಚರ್ ಆಗ್ಬಿಟ್ಟಿದೆ. ಇಡೀ ಪ್ರಪಂಚಕ್ಕೆ ಸ್ಟಾರ್ಟಪ್ ಹಬ್ಬ ಆಗ್ಬಿಟ್ಟಿದೆ ಮಕ್ಕಳೇ. ಇವತ್ತೊಂದು ಪ್ರಖ್ಯಾತ ಗಲ್ಲಿನಲ್ಲಿ ಗೋಲಿ ಆಡ್ತಿದ್ರು ಅಂತ ಮಾತಾಡ್ಕೋತಿದ್ರು ಅವರನ್ನ. ಒಂದು ರೆಸ್ಟೋರೆಂಟ್ ಗ್ರೂಪ್, ಹೋಟೆಲ್ ಗ್ರೂಪ್, ಒಂದು 3 ವರ್ಷದಲ್ಲಿ ಎಂತ ಒಂದು ಸಾಧನೆ ಅಂದ್ರೆ, ದಿನಕ್ಕೆ ಇವತ್ತು 5 ರಿಂದ 6 ಕೋಟಿಯ ಒಂದು ದಿನಕ್ಕೆ ಬಿಸ್ನೆಸ್ ಅಂದ್ರೆ ಹೆಚ್ಚು ಕಡಿಮೆ 2,000 ಕೋಟಿಯ ವ್ಯವಹಾರ ವರ್ಷಕ್ಕೆ. ಕೊಚ್ಚಾಕ್ಬಿಟ್ಟಿದ್ದಾರೆ. ಎಷ್ಟೋ ನೀರಲ್ಲಿ ಕೊಚ್ಕೊಂಡು ಹೋಗುತ್ತಲ್ಲ, ಫ್ಲಡ್ ಬಂದ್ರೆ ತುಂಬಾ ದೊಡ್ಡ ದೊಡ್ಡ ದಂತಕಥೆಗಳ ಹೆಸರುಗಳನ್ನೆಲ್ಲ ತೊಳೆದಾಕ್ಬಿಟ್ಟಿದ್ದಾರೆ. ರಾಮೇಶ್ವರಂ ಕೆಫೆನೆ ಹೇಳ್ತಿರೋದು. ಗರ್ವವಿದೆ. ನಮ್ಮ ಕನ್ನಡದವರು ಕಟ್ಟಿರ್ತಕ್ಕಂಥ ಸಂಸ್ಥೆ, ನೆನ್ಪಿಟ್ಕೊಳ್ಳಿ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೆಸರು. ಏರ್ಪೋರ್ಟ್ ಅಲ್ಲಿ ಬರ್ತಿದೆ, ಇನ್ನೊಂದು ಕಡೆ ಬರ್ತಿದೆ. ಅದೊಂದು ಗೌರವ ಇದೆ. ನಮ್ಮ ಕನ್ನಡಿಗನ ಹೆಸರು ಎಲ್ಲೆಲ್ಲೂ ತಲುಪ್ತಿದೆ. ನಮ್ಮ ಕನ್ನಡದವರು, ನಮ್ಮೂರಿನವರು, ನಮ್ಮ ಜನ ಇಷ್ಟು 1000 ಮಂದಿಗೆ ಕೆಲಸ ಕೊಟ್ಟಿದ್ದಾರೆ ಅನ್ನತಕ್ಕಂಥದ್ದು, ಇನ್ನೂ ದೊಡ್ಡದಾಗಿ ಸಾಮ್ರಾಜ್ಯ ಕಟ್ಟಿಸ್ತಕ್ಕಂಥದ್ದು. ಯಾವ ರೀತಿ 50 ವರ್ಷ 100 ವರ್ಷದ ಬ್ರ್ಯಾಂಡ್ನೆಲ್ಲ ತೆಗೆದು ತೊಳೆಸಿ, ಜಸ್ಟ್ 3 ವರ್ಷದ ಹಿಂದ್ಗಡೆ ಅವ್ರ ಬಗ್ಗೆ ಯಾರಾದ್ರೂ ಮಾತಾಡ್ತಿದ್ರ? ಗೊತ್ತಿತ್ತ? ಏನ್ ಮಕ್ಕಳೇ, ಆಫ್ಟರ್ ಆಲ್ 93 ಲಕ್ಷ 1 ಕೋಟಿಗೆ ಅವ್ರ ಹತ್ರ ಹೋಗಿ ಉತ್ತರಗಳು ತುಂಬಾ ಸಿಗುತ್ತೆ. ಅವ್ರು ಎಷ್ಟು ನೊಂದಿದ್ರು, ಬೆಂದಿದ್ರು, ಎಲ್ಲಿ ನಿಂತಿದ್ರು ಅಂತ ಹೇಳ್ಬಿಟ್ಟು ತುಂಬಾ ಬಿದ್ದು ಎದ್ದು ಕೋಟೆ ಕಟ್ಟದವ್ರ ಹತ್ರ ಹೋಗಿ ಕೇಳಿ. ಈ ತರ ಶಾರ್ಟ್ ಕಟ್ ದುಡ್ಡಿಗೆ ಹೋಗ್ಬೇಡಿ. ಶಾರ್ಟ್ ಕಟ್ ಅಲ್ಲಿ ಮೇಲಕ್ಕೆ ಹೋಗ್ತೀರಿ, ಜೀವ ತೆಗೆದು ಇನ್ನೊಬ್ಬರು ಕುಟುಂಬ ಆ ಶಾಪ ಬಿಡುತ್ತೆ ಅನ್ಕೊಂಡಿದ್ದೀರಿ? ಖಂಡಿತ ಇಲ್ಲ. ತುಂಬಾ ದೊಡ್ಡವ್ರ ಜಾತಕ ನೋಡಿದ್ದಾನೆ ನಾನು. ಹೇಳಿದಾನೆ, ಈ ಶಾಪಗಳು ನಿಮ್ಮನ್ನ ಬೆಂಬೆತ್ತಿ ಬರುತ್ತೆ ಅಂತ. ಅವ್ರ ಕುಟುಂಬಗಳಲ್ಲಿ, ಅವ್ರ ಜೀವನದಲ್ಲಿ ಎಲ್ಲ ನಾನು ನಡೆದಿರೋದು ನೋಡಿದ್ದೇನೆ. ಎಷ್ಟು ಜನರ ನಿಟ್ಟುಸಿರು ತಾಕಿರುತ್ತೆ ಗೊತ್ತಾ? ಸುಮ್ಮನೆ ಅಲ್ಲ. ಒಂದು ಬಹುದೊಡ್ಡ ಉದ್ಯಮಿಯ ಕುಟುಂಬದಲ್ಲಿ ಹೇಳ್ಕೊಳಕ್ ಒಬ್ಬರಿಲ್ಲ. ನಾ ಹೇಳಿದೆ, ಎಷ್ಟು ಜನರ ನಿಟ್ಟುಸಿರು ಸಾರ್, ವಂಶಕ್ಕೆ ಅಂತ ಹೇಳ್ಕೊಳಕ್ ಒಬ್ಬ ನಿಲ್ದಿದಾಗ ತೆಗೆದ್ಬಿಟ್ಟಿದೆ. ನಾನು ಅವತ್ತೇ ಹೇಳಿದೆ, ಕೇಳಿದ್ರಾ ಅಂತ. ಒಂದು 15 ವರ್ಷದ ಹಿಂದ್ಗಡೆನೆ ಹೇಳಿದ್ದೆ ಅವ್ರಿಗೆ, ಈ ಇನ್ಸಿಡೆಂಟ್ ನಡೆಯೋ ಮೊದಲೇ. ಬಿಡುವುದಿಲ್ಲ ಮಕ್ಕಳೇ. ಆವಾಗ ಓಡೋ ರಭಸದಲ್ಲಿ ನಾವು ಮಾಡೋದೆಲ್ಲ ನಾವು ಕರೆಕ್ಟು ಅಂತ ಅನ್ನಿಸ್ತಿರುತ್ತೆ. ಇಂಥ ತಪ್ಪುಗಳು ಮಾಡಬೇಡಿ ಮಕ್ಕಳೇ. ಇನ್ನೊಬ್ಬರು ಉಸಿರು, ನಿಟ್ಟುಸಿರು, ಆ ಕುಟುಂಬದ್ದು ಎಷ್ಟು ಅಮ್ಮ ಅಂತಿರ್ತಾರೆ ಗೊತ್ತಾ? ಅಯ್ಯೋ ತಾಯಿ ಅಂದರು. ಯಾರಾದರೂ ಆಫ್ಟರ್ ಆಲ್ 1 ಕೋಟಿ, ಆಫ್ಟರ್ ಆಲ್ 1 ಕೋಟಿ. ನಾವು ಚಿಕ್ಕ ಮಕ್ಕಳಿದ್ದಾಗ ಲಕ್ಷಾಧೀಶ್ವರ ಆಗ್ಬೇಕು ಅಂತಿದ್ರು. ನಾವು ಒಂದು ಪ್ರಾಪ್ತ ವಯಸ್ಸು ಬಂದಾಗ ನನ್ನ ಅಜ್ಜ ಹೇಳಿದ್ರು, ಕೋಟೀಶ್ವರ ಆಗ್ಬೇಕು ಅಂತ. ಸಾಧಿಸ್ಬಿಟ್ಟಿದ್ದೇವೆ ಮಕ್ಕಳೇ. ಕಡಿಮೆ ಅಂದ್ರೂ 4 ಕೋಟಿ ಕನ್ನಡಿಗರ ಜೊತೆಲಿ ನಾನಿದ್ದೇನೆ. ಅದಕ್ಕೆ ಮೀರಿದ ಇನ್ನೇನ್ ಬೇಕು? ಪೆದ್ದುಗಳು ನೀವು. ಹೆಸರು ಸಂಪಾದಿಸಿ ನೋಡಿ, ಎಲ್ಲ ಹಿಂದ್ಗಡೆ ಬರುತ್ತೆ. ಈ ದುಡ್ಡೆಲ್ಲ ಬರುತ್ತೆ ಹೋಗುತ್ತೆ. ಯಾರೂ ಶ್ರೀಮಂತರಾಗ ಅದೇ ಪೊಸಿಷನ್ ಅಲ್ಲಿ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಬಿಲ್ ಗೇಟ್ಸ್ ನಂಬರ್ 1 ಅಂತಿದ್ದೆ. ಇವತ್ತು ಬಿಲ್ ಗೇಟ್ಸ್ ಎಲ್ಲಿದ್ದಾನೆ ಅಂತ ನೋಡಿ. ಜಾಗ್ರತೆ. ವೃಷಭ ರಾಶಿ. ಚಂದ್ರ ಕೇತು ಸಾರದಲ್ಲಿ ಪಂಚಮದಲ್ಲಿ ಒಂಚೂರು ಸುಡ್ತಾನೆ. ಮನೆ, ಕುಟುಂಬ, ಎಲ್ಲೋ ಒಂದು ಅಧಿಕಾರ, ಕೈಗೆ ಬಂದ ತುಪ್ಪ ಬಾಯಿಗೆ ಬರ್ತಿಲ್ಲ, ಅಲ್ಲೊಂದೇನೋ ಒಂದು ಹುಳ ಬಿಡತಕ್ಕಂಥದ್ದಾಗುತ್ತೆ. ಎಚ್ಚರಿಕೆಯಿಂದ ಹೆಜ್ಜೆ ಆಡಿ ಗಣಪತಿ ಆರಾಧನೆ ಮಾಡಿ ಇವತ್ತು. ಜಾಗ್ರತೆ. ಮಿಥುನ ರಾಶಿ. ಚೆನ್ನಾಗಿದೆ. ಓಡಾಟ, ಸುತ್ತಾಟ, ಕೆಲಸ ಕಾರ್ಯ ಅನುಕೂಲ ಸಿಂಧು, ಧೈರ್ಯ ಸಾಹಸೆ ಲಕ್ಷ್ಮಿ. ಧೈರ್ಯವಾಗಿ ಮುಂದಕ್ಕೆ ಹೆಜ್ಜೆ ಇಡಿ. ಇವತ್ತು ಒಂಥರ ಸುಬ್ರಹ್ಮಣ್ಯರ ಶಕ್ತಿ ನಿಮಗೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ ಅದ್ಭುತವಾದ ದಿನ. ಇನ್ನು ಕರ್ಕಾಟಕ ರಾಶಿ.
ಮನೆಯೋ ಕೆಲಸವೋ ಒಂದು ಸಣ್ಣ ಒತ್ತಡಗಳಾಗತಕ್ಕಂಥದ್ದಾಗುತ್ತೆ. ಸ್ವಲ್ಪ ಓಡಾಟ ಬಳಲ್ ಬಿಡ್ತೀರ ಅಷ್ಟೇ. ಸ್ಕಂದ ಕವಚ, ಸುಬ್ರಹ್ಮಣ್ಯ ಕವಚ, ಸ್ಕಂದ ಭುಜಂಗ ಸ್ತೋತ್ರ, ನರಸಿಂಹರು ಬೆಳಿಗ್ಗೆ ಎದ್ದ ತಕ್ಷಣ ಶ್ಲೋಕ ಹಾಕ್ಕೊಳ್ಳಿ. ನರಸಿಂಹ ಅಷ್ಟಕಂ, ಸುಬ್ರಹ್ಮಣ್ಯ ಅಷ್ಟಕಂ, ಒಂದು ಪುಟ್ಟದಾಗಿ ಹನುಮೋಪಾಸನೆ, ತುಂಬು ಸಮಾಧಾನ ಆಗುತ್ತೆ, ಏನು ತೊಂದರೆಗಳಿಗೆ. ಸಿಂಹರಾಶಿ, ನಿಮಗೆ ನೀವೇ ಭಾರ ಅನ್ಸುತ್ತೆ, ಏನೋ ಒಂಥರ. ನೋಡಿ, ನಾ ಹೇಳಿದ್ನಲ್ಲ, ಯಾರನ್ನೂ ಬ್ಲೇಮ್ ಮಾಡಬೇಡಿ ಅಂತ ಏನು ಹೇಳಿದ್ನೋ, ನಿಮಗೆ ಇವತ್ತು ಆ ಥರ ಅನ್ಸುತ್ತೆ, ಏನೋ ಭಾರ, ಇವರಿಂದ ಆಯ್ತಾ, ಅವರಿಂದ ಆಯ್ತಾ, ಇದ್ಯಾಕಾಯ್ತು ಅಂತ. ಶಿವಾಲಯಕ್ಕೆ ಹೋಗಿ, ಶಿವ ನಿನಗೆ ಗೊತ್ತಿದೆ ಸತ್ಯ ಅಸತ್ಯತೆಗಳಿಗೆ. ನಾವು ಎಷ್ಟು ಮುಚ್ಚಿಟ್ಟಿದ್ರು, ಬಚ್ಚಿಟ್ಟಿದ್ರು, ತೆಗೆದಿಟ್ಟಿದ್ರು, ಪೂರ್ಣ ಸತ್ಯ ಅವನಿಗೆ ಗೊತ್ತಿದೆ. ಅವನಿಗೊಪ್ಸಿ ಹೆಜ್ಜೆ ಇಟ್ಟು ಹೋಗಿ ಮಗು. ಬ್ಯೂಟಿಫುಲ್. ಕನ್ಯಾ ರಾಶಿ ಚೆನ್ನಾಗಿದೆ. ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕು ಅನ್ನತಕ್ಕಂಥ ಒಂದು ಪುಟ್ಟ ಕೋರಿಕೆ ಆಗ್ತಕ್ಕಂಥದ್ದಾಗುತ್ತೆ. ಸಣ್ಣದಾಗಿ ಸ್ವಲ್ಪ ಇರಿಟೇಷನ್, ಟೆನ್ಷನ್, ನಿಮಗೆ ನೀವೇ. ಕೇತು ಅಲ್ವಾ, ಕೃಶ ಮಾಡ್ತಾನೆ, ದೇಹ ಕೃಶ ಮಾಡಿಸ್ತಾನೆ, ಬುದ್ಧಿ ಕೃಶ ಮಾಡಿಸ್ತಾನೆ, ಆಲೋಚನೆ ಕೃಶ ಮಾಡಿಸ್ತಾನೆ. ನಿತ್ಯ ಸ್ಕಂದ ಕವಚ ಕೇಳಿ, ಯಾಕಂದ್ರೆ ಗಣಪತಿ ನಿಮ್ಮ ಜೊತೆಲಿ ಇಲ್ಲ, ಬಾಧೆಯಾಗಿ ನಿಂತು ಬಿಟ್ಟಿದ್ದಾನೆ, ವೈರಸ್ ತರ. ಬೇಟ ನಿಮ್ಮವರೇ ವೈರಾಗ್ಯಂ ಬೇಕಿತ್ತ ಇದು ಅನ್ನಿಸ್ತಕ್ಕಂಥದ್ದು. ಸುಬ್ರಹ್ಮಣ್ಯನ ಇಟ್ಕೋಬೇಡಿ, ಶಕ್ತಿಕಾರಕ, ಬೇಕೇ ಬೇಕು ನನಗೆ ಅನ್ನಿಸ್ತಾನೆ. ಯಾರನ್ನು ಬೇಕಾದರೂ ಎದುರಿಸುವಷ್ಟು ಶಕ್ತಿ ಕೊಡ್ತಾನೆ, ವಿಜಯ ಪ್ರಾಪ್ತಿ. ತುಲಾ ರಾಶಿ, ಕೇತು 12ನೇ ಮನೆಯಲ್ಲಿದ್ದಾನೆ. ದೂರದ ಕೆಲಸ, ದೂರದ ವ್ಯವಹಾರ, ಸ್ವಲ್ಪ ಒತ್ತಡ. ಮೆಡಿಕಲ್ ಲೈನಲ್ಲಿದ್ದೀರಿ, ಫಾರ್ಮಸ್ಯೂಟಿಕಲ್ ಲೈನಲ್ಲಿದ್ದೀರಿ, ಅಭಿವೃದ್ಧಿ. ವೃಶ್ಚಿಕ ರಾಶಿ, ಕನ್ಸಲ್ಟೆನ್ಸಿ ಲೈನಲ್ಲಿದ್ದೀರಿ, ಅದ್ಭುತ. ಪೇಪರ್, ಪಬ್ಲಿಕೇಶನ್, ಪ್ರಿಂಟಿಂಗ್, ರೈಟಿಂಗ್, ಸ್ಪಿರಿಚುಯಾಲಿಟಿ, ಟೀಚರ್, ಲೆಕ್ಚರರ್, ಪ್ರೊಫೆಸರ್, ಮೆಡಿಸನ್, ಈ ರೀತಿ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ಅದ್ಭುತ. ಧನುಸು ರಾಶಿ, ವೃತ್ತಿಯಲ್ಲಿ ಒಂಚೂರು ತಳಮಳವೆ, ಮೇಲಧಿಕಾರಿಗಳಿಂದ ನಿಮಗೆ ಒತ್ತಡ, ಇಲ್ಲ ನಿಮ್ಮ ಕೆಳಗಡೆ ಅವ್ರು ನೀವು ಅಂದ್ಕೊಂಡ ವೇಗದಲ್ಲಿ ಕೆಲಸ ಮಾಡ್ತಿಲ್ಲ ಅನ್ನತಕ್ಕಂಥದ್ದು. ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡ್ಕೊಳ್ಳಿ, ಸಮಾಧಾನಂ ವಿಜಯಂ. ಮಕರ ರಾಶಿ, ಸ್ವಲ್ಪ ಟೆನ್ಷನ್, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯಾಪಾರ, ದೂರದ ಮಾತುಕತೆ, ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ, ನಿಧಾನ ಮಾಡಿ. ಇವತ್ತು ಮಾಡೋ ಕೆಲಸಗಳಿಗೂ ಒಂದು ಸಣ್ಣ ವಿಘ್ನಗಳು ಬಂದ ಹಾಗೆ, ಮಾಡೋಣ ಬಿಡು, ನೋಡೋಣ ಬಿಡು ಅನ್ನಿಸ್ತಕ್ಕಂಥದ್ದು ಮಾಡಿಸ್ತಾನೆ. ಅದರಿಂದ ಒಂದು ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳು, ವ್ಯವಹಾರಗಳು, ಕನ್ಸಲ್ಟೆನ್ಸಿ ವ್ಯವಹಾರಗಳು, ಮೆಡಿಕಲ್ ಪ್ರಾಕ್ಟೀಸ್ನರ್ ಆಗಿದ್ದೀರಿ, ಮೆಡಿಕಲ್ ಈ ಒಂದು ಸೇಲ್ಸ್ ಮ್ಯಾನ್ ಆಗಿದ್ದೀರಿ, ಮೆಡಿಕಲ್ ಎಕ್ವಿಪ್ಮೆಂಟ್ ಸೇಲ್ಸ್ ಮ್ಯಾನ್ ಆಗಿದ್ದೀರಿ, ಫಾರ್ಮಸ್ಯೂಟಿಕಲ್ ಲೈನಲ್ಲಿ ಕೆಲಸ ಮಾಡ್ತಿದ್ದೀರಿ, ಫಾರ್ಮಸಿಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ತಕ್ಕ ಮಟ್ಟಿಗೆ ಸಮಾಧಾನ, ತೃಪ್ತಿ. ಇನ್ನು ಕುಂಭರಾಶಿ, ಸಪ್ತಮದಲ್ಲಿ ಚಂದ್ರ, ಕೇತು ಸಾರ, ಎಚ್ಚರಿಕೆ. ಎಲ್ಲೋ ವೈರಾಗ್ಯ ತುಂಬಿಸ್ತಾರೆ. ನಿನ್ನ ಕೈಲಾಗುತ್ತೇನೋ, ನೀನು ಮಾಡ್ತೀಯೇನೋ, ನೀನು ನೀವು ನಿರ್ಧಾರ ಮಾಡಿದ ಮೇಲೆ, ನಾನು ಸೋಲುತ್ತೇನೆ ಎಂದು ನಿರ್ಧಾರ ಮಾಡುವವರೆಗೂ ನನಗೆ ಸೋಲಿಲ್ಲ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಾವಾಗಿ ತಯಾರಿ ಮಾಡ್ಕೊಳ್ಳಿ, ಸಿದ್ಧತೆ ಮಾಡ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಸಮಯ ತಗೊಳ್ಳಿ, ವಿಚಾರಿಸಿ, ಟೇಕ್ ಟೈಮ್, ಬೈ ಟೈಮ್, ಅಷ್ಟೇ. ಏನೂ ಆಗೋಲ್ಲ. ಬಟ್ ಎದುರುಗಡೆಯವರು, ಅವ್ರಿಗೆ ಆ ಸಾಮರ್ಥ್ಯ ಇಲ್ವಲ್ಲ, ನಮ್ಮನ್ನು ಗಾಬರಿ ಪಡಿಸ್ಬಿಡ್ತಾರೆ. ಸೊ ಅಂಥ ವ್ಯಕ್ತಿ, ಅಂಥ ಸನ್ನಿವೇಶ, ಅಂಥ ಪರಿಸರದಿಂದ ದೂರ ಹೋಗಿ, ಅಷ್ಟೇ. ಗೆಲುವು ನಿಮ್ಮದು. ಇನ್ನು ಮೀನರಾಶಿ, ಬ್ಯೂಟಿಫುಲ್ ಡೇ. ಚಂದ್ರ ಕೇತು ಸಾರದಲ್ಲಿ, ಕೇತು ಸೂರ್ಯನ ಸಾರದಲ್ಲಿ, ಸೂರ್ಯ ಲಾಭದಲ್ಲಿ. ಖಂಡಿತ ಗೌರ್ಮೆಂಟ್ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಕೆಲಸ, ಸ್ವಂತ ಪ್ರಾಜೆಕ್ಟು, ಸ್ವಂತ ವ್ಯವಹಾರಗಳು, ಅದ್ಭುತವಾದಂಥ ಅಭಿವೃದ್ಧಿ ಆಗತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.